ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಈ ದಿನ ನಮ್ಮ ಜೀವಿತದಲ್ಲಿ ಒಳ್ಳೆದೆಂದು ತೋಚಿಕೊಂಡು ನಮ್ಮನ್ನು ಆತನ ಆರಿಸಿಕೊಂಡು ಆತನ ಸಾನ್ನಿಧ್ಯದಲ್ಲಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಒಂದುಗೂಡಿಸ್ತಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಕರ್ತನಿಗೆ ಸ್ತೋತ್ರ ಹೇಳುವ. ಯಾಕಂದ್ರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ ಅಲ್ಲ, ನಾವು ಬರೀ ಉಸಿರಾಗಿದ್ದೀವಿ. ದೇವರನ್ನು ನೋಡ್ತೇವೆ, ಒಂದು ಮಣ್ಣಲ್ಲಿ ಒಂದು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿಕೊಂಡು ಆ ದೇವರ ಸಾರೂಪ್ಯದಲ್ಲಿ ದೇವರು ಉಂಟು ಮಾಡಿದ್ದು ನೋಡ್ತೇವೆ. ಹೌದು, ಎಲ್ಲವೂ ನೋಡ್ತೇವೆ. ಆತಗೆ ಪ್ರಾಣ ಮತ್ತು ಮಾತ್ರ ಶರೀರ ಇರೋದು, ಆದರೆ ಮನುಷ್ಯನಿಗೆ ಆತ್ಮ, ಪ್ರಾಣ, ಶರೀರವನ್ನು ದೇವರು ಕೊಟ್ಟು, ಹೌದು, ಆತನ ಯಾವಾಗಲೂ ಆರಾಧನೆ ಮಾಡಬೇಕು, ಯಾವಾಗಲೂ ಆತನ ಸ್ತುತಿ ಮಾಡಬೇಕು, ಆತನ ಘನಪಡಿಸಬೇಕೆಂಬುದು ದೇವರು ಜಗತ್ತಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡದ್ದು ನೋಡ್ತೇವೆ. ಪ್ರಿಯರೇ, ನಾವು ಯಾರು? ನಾವು ಸ್ವಂತ ಸೊತ್ತುಗಳಲ್ಲ. ಕ್ರಿಸ್ತನು ರಕ್ತ ಕೊಟ್ಟಿದ್ದಾನೆ. ಕ್ರಿಸ್ತನು ಆತನು ಹಿಂಸೆ ಅನುಭವಿಸ್ತಾನೆ. ಎಷ್ಟು ಪೆಟ್ಟುಗಳು, ಚಾಟಿಯ ಹೇಟುಗಳ ತಿಂದು ನಾವು ನೋಡ್ತೇವೆ. ಆತನು ಎಲ್ಲ ರಕ್ತಮಯವಾದ ಆ ಕೊಲ್ಗತ್ತ ಬೆಟ್ಟದಲ್ಲಿ ಫುಲ್ ರಕ್ತಮಯವಾಗಿಕೊಂಡು ಆ ಕೊನೆಯದಾಗಿ ಆ ಬರ್ಚಿ ಹಾಕುವಾಗ ಆತನ ದೇಹದೊಳಗಿಂದ ನೀರನ್ನ ನೀಡುತ್ತಾ ಅಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರಿಯರೇ, ಅಂತ ಯೇಸುವನ್ನು ಆರಾಧನೆ ಮಾಡಿಕೊಟ್ಟ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟದ. ಪ್ರಿಯರೇ, ಯಾವುದೇ ಕಣ್ಣೀರಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಿರ್ಬೋದು, ಆದರೆ ದೇವರು ಯೇಸು ಕ್ರಿಸ್ತನ ಹತ್ರ ಬರುವಾಗ ಆತನ ಮಗನೇ, ಮಗಳೇ, ನೀನು ದುಃಖ ಪಡಬೇಡ, ಕಣ್ಣೀರು ಸುರಿಸಬೇಡ, ನಾನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆ ಎಂಬುದು ಆತನು ಸಂತೈಸುವಂತ, ಅಪ್ಪಿಕೊಳ್ಳುವಂತ ತಂದೆ ನಮಗೊಬ್ಬ ಇದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವರಾಗಬೇಕು. ಪ್ರಿಯ, ನಾವು ಈ ಸಮಯದಲ್ಲಿ ಆರಾಧನೆಗೋಸ್ಕರ ಬಂದಿದ್ದೇವೆ. ನಾವು ಕೀರ್ತನೆ ಭಾಗದಲ್ಲಿ 105ನೇ ಕೀರ್ತನೆ ನಾವು 1-2-3 ವಾಕ್ಯ ನೋಡಿದರೆ, ಯೆಹೋವನಿಗೆ ಕೃತಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳೇ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವರ ಹೃದಯಗಳು ಹರ್ಷಿಸಲಿ, ಯೆಹೋವನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆಮೆನ್. ನಾವು ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸುವರಾಗಬೇಕು. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ದರ್ಶನವನ್ನು ಕೋರುವರ ಹೃದಯವು ಹರ್ಷಿಸಲಿ. ಯೆಹೋವನ ದರ್ಶನ, ಯೆಹೋವನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಕೋರುವುದು, ನಾವು ಬಯಸುತ್ತಾ ಹಂಬಲಿಸುವರಾಗುವಂತವರ ಕರ್ತನ ಖಂಡಿತವಾಗಿಯೂ ಆತನು ನಮ್ಮ ಹೃದಯ ಇಷ್ಟಾರ್ಥ ನೆರವೇರಿಸ್ತಾನೆ. ಯಾಕಂದ್ರೆ 150ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಆತನಿಗೆ ಕೃತಸ್ತುತಿ ಮಾಡಬೇಕಂತೆ. ಆತನ ನಾಮದಲ್ಲಿರುವಂತಹ ಘನತೆ, ಆತನ ನಾಮದಲ್ಲಿರುವಂತಹ ಮಹಿಮೆಯನ್ನು ನಾವು ಎತ್ತಿ ನಾವು ಕೊಂಡಾಡೋರಾಗಬೇಕು. ನಾವು ನೋಡ್ತೇವೆ ಅದ್ಭುತ ಕೃತ್ಯಗಳು ನಮ್ಮೊಬ್ಬರ ಜೀವಿತದಲ್ಲೂ, ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಆತನು ಎಷ್ಟೊಂದು ಅದ್ಭುತ ಮಾಡಿದ್ದಾನೆ ನಾವು ಧ್ಯಾನಿಸಿಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋರಬೇಕೆಂಬುದು ಕೀರ್ತನೆಗಾರನಲ್ಲಿ ಬರೆದು ನೋಡ್ತೇವೆ. ಪ್ರಿಯರೇ, ಹೌದು, ನಮ್ಮ ದೇವರು ಪ್ರತಿನಿತ್ಯವೂ ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಪೂರ ನಂಬಿಕೆ ಆತನ ಮೇಲೆ ಇಡಬೇಕು. ಹೌದು, ನನ್ನ ದೇವರು ಅಸಾಧ್ಯವನ್ನು ಸಾಧ್ಯ ಮಾಡೋದು ದೇವರಾಗಿದ್ದಾನೆ. ಯಾವ ರೀತಿ ನಾವು ನೋಡ್ತೇವೆ, ಐಗುಪ್ತದಲ್ಲಿ ಆ ಇಸ್ರೇಲ್ ಜನರ ಕಣ್ಣೀರನ್ನು ನೋಡಿಕೊಂಡು ನಾವು ನೋಡ್ತೇವೆ, ಅವರು ಬಿಟ್ಟು ಕೆಲಸ 24 ಗಂಟೆ ತಾಸುಗಳ ಕೆಲಸ ಮಾಡುವಾಗ ಅವರ ಕಣ್ಣೀರು, ಅವರ ರೋದನೆ ಕೇಳಿಕೊಂಡು ದೇವರು ಮೋಶೆಯನ್ನು ಕರೆದುಕೊಂಡು ಅಲ್ಲಿಂದ ಬಿಡುಗಡೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ದೇವರ ಸಾನ್ನಿಧ್ಯದಲ್ಲಿ ಕೂಗುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಮೊರೆ ಇಡುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಆರಾಧಿಸುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವುದಾದರೆ, ದೇವರು ಖಂಡಿತ ನಮ್ಮ ಪ್ರಾರ್ಥನೆ ತಿರಸ್ಕಾರ ಮಾಡುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿ ದೇವರು ಆತನಾಗಿದ್ದಾನೆ. ಆತ ನಮಗಿಲ್ಲದಿದ್ದರೆ ನಾವು ಬದುಕಲಿಕ್ಕೆ ಒಂದು ಕ್ಷಣವೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಆತನು ಪ್ರತಿ ಕ್ಷಣ ನಮ್ಮನ್ನು ನಡೆಸುವಂತ ದೇವರಾಗಿ, ಅದ್ಭುತ ಮಾಡೋದ ದೇವರಾಗಿದ್ದಾನೆ. ನಾವು ಆತನಿಗೋಸ್ಕರ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಯಾಕಂದರೆ ಕೀರ್ತನೆಗಾರನದ ಪ್ರತಿಯೊಂದು ಕೀರ್ತನೆಯಲ್ಲಿ ನೋಡ್ತೇವೆ, ಆತನು ಸ್ತುತಿ ಮಾಡಬೇಕು, ಆತನು ಆರಾಧನೆ ಮಾಡಬೇಕು, ಆತನು ಕೀರ್ತಿಸಿ ಘನಪಡಿಸೋರಾಗಬೇಕೆಂಬುದು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ನಾವು ನಮ್ಮ ಜೀವಿತದ ಪ್ರತಿ ದಿನವನ್ನು ಜ್ಞಾಪಿಸಿಕೊಳ್ಳುವ. ನಾನು ಯಾವ ರೀತಿ ನಡೆದುಕೊಂಡಿದ್ದೇನೆ, ಕಳೆದ ದಿವಸ ನನ್ನ ಜೀವಿತದಲ್ಲಿ ನಾನು ಯಾವ ರೀತಿ ನಡ್ಕೊಂಡು ದೇವರೊಟ್ಟಿಗೆ ಯಾವ ರೀತಿ ನನ್ನ ಸಂಬಂಧವಿದೆ ಎಂಬುದು ನಾವು ಯೋಚಿಸುವ. ಈ ಸಮಯದಲ್ಲಿ ನಾವು ಪರಿಪೂರ್ಣ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಈ ಆರಾಧನೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ, ದೇವ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನನ್ನು ಸ್ತುತಿಸಿರಿ, ಆತನಿಗೆ ಕೃತಜ್ಞತೆಯನ್ನು ಕೊಡಿರಿ, ಆತ ನಮ್ಮನ್ನು ಘನಪಡಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನು ವರ್ಣಿಸಿರಿ ಎಂಬುದು. ಆತನು ಮಾಡಿದ ಪ್ರತಿಯೊಂದು ಉಪಕಾರಗಳು, ಆತನು ಮಾಡಿದ ಪ್ರತಿಯೊಂದು ರೀತಿಯ ನಡೆಸುವಿಕೆಗಳಿಗೋಸ್ಕರ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವ. ಪವಿತ್ರಾತ್ಮನೇ, ನಿಮ್ಮ ಕಾಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನೇ, ನೀನು ಇರಬೇಕು ದೇವ, ನಾವು ತಗ್ಗಿಸಲ್ಪಡಬೇಕು, ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ನೀನು ನಮ್ಮನ್ನು ನಡೆಸಿಕೊಂಡು
ಈ ಆರಾಧನೆಯಲ್ಲಿ ನಿನ್ನ ಮಹಿಮೆಯಿಂದ ಅಭಿಷೇಕ ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳು ಪವಿತ್ರಾತ್ಮನೇ ಅಪ್ಪ, ಅವರ ವೇದನೆಗಳಿರ್ಬೋದು, ಅವರ ಕಷ್ಟ ಕಣ್ಣೀರಿರ್ಬೋದು, ಪರಿಪೂರ್ಣ ಬಿಡುಗಡೆ ಕೊಟ್ಟು ದೇವ ಈ ಆರಾಧನೆ ಜೀವಿತದಲ್ಲಿ ಒಂದು ಕಾರ್ಯಗತವಾದ ಆರಾಧನೆಯಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಾರಂಭದ ಕಡತನಕ್ಕೆ ಎಲ್ಲವನ್ನೇ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಹೇಳುವ ಈ ಸಮಯದಲ್ಲಿ ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗುವುದಿಲ್ಲ. ಯೇಸು ನೀನು ಯಾವಾಗ ನಮ್ಮ ಜೀವಿತದಲ್ಲಿ ಇರುತ್ತೋ ನಾವು ಸೋತು ಹೋಗಲ್ಲ. ನಾವು ಭಯಪಡುವವರಲ್ಲ, ನಾವು ದಿಗ್ಭ್ರಮೆಗೊಳ್ಳುವವರಲ್ಲ, ನಾವು ಮುಖ ನಾಚಿಗೊಳಗಾಗುವುದಿಲ್ಲ. ಯಾಕಂದ್ರೆ ಯೋವೇಲ ಪ್ರವಾದನ ಗ್ರಂಥದ ಹೇಳ್ತಿದೆ, ಹೌದು, ನಿನಗುಂಟಾದ ಅವಮಾನಕ್ಕೆ ಬದಲಾಗಿ ದೇವರು 2ರಷ್ಟು, ಹೌದು, ಯಾವ ಆ ಗುಂಪು ಮಾಡುತ್ತೆ, ಸಣ್ಣ ಮಾಡುತ್ತೆ, ಚೂರು ಮಾಡುತ್ತೆ, ಅಂತ ತಿಂದ ವರ್ಷ ನಾನು ನಿಮಗೆ ಕಟ್ಟಿಕೊಡ್ತೇನೆ. ನನ್ನ ಮಕ್ಕಳು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದು ದೇವರು ನಮ್ಮನ್ನು ಆಶದ ನಿಧಿಯನ್ನಾಗಿ, ಅಬ್ರಾಮನ, ಯಾಕೋಬನ, ಇಸಾಕನ ಆಶದನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಳ್ಳಿಕ್ಕೆ ಶಕ್ತಿ ಮಾಡುತ್ತೆ. ಅಂತ ದೇವರ ಸಮಯದಲ್ಲಿ ನಾವು ಆತನನ್ನು ಕೊಂಡಾಡೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಗಾಡ್ ರಾಜ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಓ ಲಬ್ಬ ಜೀಸಸ್. ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಅದ್ಭುತ ದೇವರು ನೀನೇ ತಾನೇ, ಆಲೋಚನೆ ಕರ್ತನು ನೀನೇ ತಾನೇ. ಅದ್ಭುತ ದೇವರು ನೀನೇ ತಾನೇ, ಆಲೋಚನೆ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಶಾರನ್ ಗುಲಾಬಿಯು ನೀನೇ ತಾನೇ, ತಾಗಿನ ತಾವರೆಯೋ ನೀನೇ ತಾನೇ. ಶಾರನ್ ಗುಲಾಬಿಯೋ ನೀನೇ ತಾನೇ, ತಾಗಿನ ತಾವರೆಯೋ ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನನಗೆ ಸುಂದರನು ನೀನೇ ತಾನೇ, ನನ್ನ ಆಶೆಯೆಲ್ಲ ನೀನೇ ತಾನೇ. ನನಗೆ ಸುಂದರನು ನೀನೇ ತಾನೇ, ನನ್ನ ಆಶೆಯೆಲ್ಲ ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ.
ಸೋತು ಹೋಗಲಾರೆ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಕರ್ತನೆ, ನೀನು ಎಲ್ಲವನ್ನು ನೋಡಿಕೊಳ್ಳುವಂತ ದೇವರ ಕರ್ತನೆಪ್ಪ. ನಿನಗೆ ಮುಚ್ಚು ಮರ ಎಂಬುದೇ ಗೊತ್ತಿಲ್ಲ ಕರ್ತನೆಪ್ಪ. ಯಾಕಂದ್ರೆ ಸ್ವಾಮಿ, ಹೌದು, ಆ ಕೀರ್ತನೆಗಾರ 139 ಕೀರ್ತನೆ ಹೇಳ್ತಾನೆ, ಹೌದು, ನಾನು ಎಲ್ಲಿಗೆ ಓಡಲಿ, ಹೌದು, ಮೇಲೆ ಕೇಳ್ದು ಅಲ್ಲಿ ನೀನು ಇರ್ತಿ, ಪಾತಾಳ ಕೇಳ್ದು ಮರೆಯಾದ್ರೂ ಅಲ್ಲಿ ನೀನು ಇರ್ತಿ ಎಂಬುದು. ಹೌದು, ದೇವರಿಗೆ ಅಗೋಚರವಾದ ಸಂಗತಿಗಳು ಯಾವುದಿಲ್ಲ, ಎಲ್ಲವೂ ಗೋಚರವಾದದ್ದುಂಟು ಎಂಬುದು ನೋಡ್ತೇವೆ ಸ್ವಾಮಿ. ದೇವದ ಕರ್ತನೆಪ್ಪ, ನೀನು ಇರುವಾಗ ಮಾತ್ರ ಅಲ್ಲಿ ಒಂದು ಅದ್ಭುತ, ನೀನಿರುವಾಗ ಮಾತ್ರ ಸ್ವಾಮಿ ಅಲ್ಲಿ ಒಂದು ಮಹಿಮೆಯು ತುಂಬಲ್ಪಡುವುದು ಸ್ವಾಮಿ. ದೇವನಿಗೆ ಸ್ತೋತ್ರ. ಈ ಸಮಯದಲ್ಲಿ ನೀನನ್ನು ಕೊಂಡಾಡ್ತೇವೆ ಸ್ವಾಮಿ ಅಪ್ಪ, ಯಾಕಂದ್ರೆ ಸರ್ವಶಕ್ತನ ದೇವರು ನೀನಾಗಿದ್ದಿ ದೇವ. ಹೌದು ಕರ್ತನಪ್ಪ, ಕಾಣುವ ದೇವರಾಗಿದ್ದೆ, ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ದೇವರಾಗಿದ್ದೆ. ನಿನಗೊಬ್ಬ ನಾವು ಆರಾಧಿಸ್ತೇವೆ, ನಿನಗೊಬ್ಬ ನೀವು ಮಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಹೊರಿಸಿರುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಹೊರಿಸಿರುವೆ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆರೋಗ್ಯದಾಯಕ ನೀನೇ, ನಿನ್ನ ಗಾಯದಿಂದ ಗುಣವಾದೆನು. ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು. ಆರೋಗ್ಯದಾಯಕ ನೀನೇ, ನಿನ್ನ ಗಾಯದಿಂದ ಗುಣವಾದೆನು.
ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು. ನಿನ್ನ ಐಶ್ವರ್ಯದಿಂದ ನನ್ ಕೊರತೆ ನೀಗಿ ಮಹಿಮೆಯ ರಾಜನು ನೀನೇ. ನಿನ್ನ ಐಶ್ವರ್ಯದಿಂದ ನನ್ ಕೊರತೆ ನೀಗಿಸಿ ಮಹಿಮೆಯ ರಾಜನು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಯೇಸುವೇ ನಿನ್ನನ್ನು ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಜೀವವುಳ್ಳ ದೇವರು ನೀನೇ, ನನಗೆ ಹೊಸ ಜೀವ ನೀಡಿರುವೆ. ಮಹಾಪರಿಶುದ್ಧ ದೇವರು ನೀನೇ, ನನ್ನ ಪರಿಶುದ್ಧ ಮಾಡಿರುವೆ. ಜೀವವುಳ್ಳ ದೇವರು ನೀನೇ, ನನಗೆ ಹೊಸ ಜೀವ ನೀಡಿರುವೆ. ಮಹಾಪರಿಶುದ್ಧ ದೇವರು ನೀನೇ, ನನ್ನ ಪರಿಶುದ್ಧ ಮಾಡಿರುವೆ. ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ. ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಯೇಸುವೇ ನಿನ್ನನ್ನು ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಒರೆಸಿರುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಒರೆಸಿರುವೆ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ಯೇಸುವೇ ನಿಮಗೊಬ್ಬನ ಆರಾಧಿಸಬೇಕು ಕತ್ತಿನಪ್ಪ. ರಾಜ ರಾಜ ನಿಮಗೊಬ್ಬನ ಆರಾಧನೆ ಮಾಡ್ತದೆ ಸ್ವಾಮಿ. ಅಪ್ಪ ನಿಮಗೆ ಮಹಿಮೆ. ಯೇಸುವೇ ನಿಮಗೊಬ್ಬನ ಆರಾಧಿಸ್ತೇನೆ. ನೀನು ಸರ್ವ ಉತ್ತಮ ದೇವರಾಗಿದೆ ಕರ್ತನಪ್ಪ. ನೀನು ನೀತಿಯ ರಾಜನಾಗಿದೆ ಸ್ವಾಮಿ. ಆರೋಗ್ಯ ಗಾಯಕನ ದೇವರಾಗಿದೆ. ಗಾಯದಿಂದ ಪ್ರತಿಯೊಂದು ನೀನು ನಮ್ಮನ್ನು ಗುಣಪಡಿಸಿದ ದೇವರಾಗಿದೆ. ಸೈತಾನ ತಲೆಯನ್ನು ಜಜ್ಜಿದಂತ ದೇವರಾಗಿದೆ ಸ್ವಾಮಿ. ಮೃತ್ಯು ಮೇಲೆ ಜಯವನ್ನು ಹೊಂದಿದ ದೇವರಾಗಿದೆ ಸ್ವಾಮಿ. ನಿನಗ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನನ್ನು ಆರಾಧಿಸ್ತೇವೆ ಸ್ವಾಮಿ. ನೀವು ನಮ್ಮನ್ನು ಗುಣಪಡಿಸ್ತೇವೆ ಸ್ವಾಮಿ. ಯಾಕಂದ್ರೆ ಆರಾಧನೆ ಮಧ್ಯದಲ್ಲಿ ಇರುವಂತ ದೇವರು ಸ್ವಾಮಿ. ದೇವ ಎಲ್ಲಿ ಸ್ತುತಿ ಉಂಟು, ಎಲ್ಲಿ ಆರಾಧನೆ ಉಂಟು, ಅಲ್ಲಿ ಬಿಡುಗಡೆ ಉಂಟು ಸ್ವಾಮಿ. ಎಲ್ಲಿ ಆರಾಧಿಸರು ಸ್ವಾಮಿ, ಎಲ್ಲ ಅಂಧಕಾರ ಶಕ್ತಿಗಳು ಮುರಿದು ಹೋಗುದು ಸ್ವಾಮಿ. ಎಲ್ಲಿ ನಿನ್ನನ್ನು ಸ್ತುತಿಸಿ ನಿನ್ನ ನಾಮ ಕೊಂಡಾಡುತ್ತಾರೆ ಸ್ವಾಮಿ, ಅಲ್ಲಿ ನಿನ್ನ ಅದ್ಭುತ ಕಾರ್ಯಗಳಾಗುವುದು ಕರ್ತನಪ್ಪ. ದೇವ ನಿನಗೊಬ್ಬನಿಗೆ ಆರಾಧನೆ. ದೇವ ನಾವು ಹೇಳುತ್ತೇವೆ ಸ್ವಾಮಿ ಸಮಯದಲ್ಲಿ. ದೇವದ ಕರ್ತನಪ್ಪ ನೀನು ಹೇಳುವುದನ್ನೇ ನಾನು ಹೌದು ಸ್ವಾಮಿ ಮಾಡುತ್ತೇನೆ ಕರ್ತನಪ್ಪ. ನಿನ್ನ ಪಾದವನ್ನು ಮಾತ್ರ ನಾವು ಹಿಡುತ್ತೇವೆ ಸ್ವಾಮಿ. ನಿನ್ನ ದಾರಿಯನ್ನೇ ನಾವು ನಡೆಯುತ್ತೇವೆ ಎಂಬುದು ದೇವ ಪರಿಪೂರ್ಣವಾಗಿ ನಿನ್ನ ನಾಮವನ್ನು ಕೊಂಡಾಡ್ತೇವೆ. ಯಾಕಂದ್ರೆ ಅದ್ಭುತದಲ್ಲಿ ಅದ್ಭುತ ಸ್ವರೂಪನ ದೇವರು ನೀನಾಗಿದ್ದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ. ಕರ್ತನೆ ನಿಮಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಹಲ್ಲೆಲೂಯಾ.
ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಕಡಲ ಮೇಲೆ ನಡೆದ ನಿನ್ನದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲೋ ಯೇಸು ಇರಲು ಭಯವೇ ಇಲ್ಲವೇ. ಫರೋನ ಸೈನ್ಯ ಹಿಂದಟ್ಟಿ ಬಂದು ಸುತ್ತಿಕೊಂಡರು, ದಾರಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲೋ ಯೇಸು ಇರಲು ಭಯವೇ ಇಲ್ಲವೇ. ಫರೋನ ಸೈನ್ಯ ಹಿಂದಟ್ಟಿ ಬಂದು ಸುತ್ತಿಕೊಂಡರು, ದಾರಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ.
ಕಡಲ ಮೇಲೆ ನಡೆದ ನಿನ್ನದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, 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 ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಆರಾಧಿಸುವೆ ಸ್ವಾಮಿ. ಅಪ್ಪ ಆರಾಧನೆ ಮಾಡಬಹುದು ಸ್ವಾಮಿ. ಎಲ್ಲ ರೀತಿಯ ಬಂಧನಗಳು ಮುರಿಯಲ್ಪಡುವ ಸ್ವಾಮಿ. ಎಲ್ಲ ರೀತಿಯ ಅಂಧಕಾರ ಶಕ್ತಿಗಳ ಬಲವು ಮುರಿಯಲ್ಪಡಬೇಕು ಕರ್ತನಪ್ಪ. ಎಲ್ಲ ರೀತಿಯ ದುಷ್ಟನ ಶಕ್ತಿಗಳು ಮುರಿಯಲ್ಪಡಬೇಕು ಕರ್ತನಪ್ಪ. ರಾಜ್ಯ ಯಾವ ರೀತಿ ಕೆಂಪು ಸಮುದ್ರ ಇದ್ದಾಗ ಆಯ್ತು ಸ್ವಾಮಿ, ಯಾವ ರೀತಿ ಸ್ವಾಮಿ ಫರೋನ ಸೈನ್ಯವು ಆ ಸಮುದ್ರ ಮುಳುಗಿ ಹೋಯ್ತು ಸ್ವಾಮಿ. ಇವತ್ತೆಲ್ಲ ದುಷ್ಟನ ಕಾರ್ಯಗಳು, ಎಲ್ಲ ಅಂಧಕಾರ ಶಕ್ತಿಗಳ ಬಲವು ಮುರಿಯಲ್ಪಡದೆ ಸ್ವಾಮಿ. ಯಾಕಂದ್ರೆ ಸ್ತುತಿಸುವಾಗ ಕರ್ತನಪ್ಪ ಒಂದು ಸೈತಾನ, ಎಲ್ಲ ಸೈತಾನ ಮುರಿಯಲ್ಪಡುವುದು ಕರ್ತನಪ್ಪ. ರಾಜ್ಯ ನಿನಗೊಬ್ಬ ನಾವು ಆರಾಧಿಸ್ತೇವೆ ಸ್ವಾಮಿ, ನಿನಗೊಬ್ಬ ನಾವು ಘನಪಡಿಸ್ತೇವೆ ಸ್ವಾಮಿ. ಸ್ತುತಿಯ ಮಧ್ಯದಲ್ಲಿ ತಿರುಗಾಡುವಂತ ದೇವರೇ, ಪೆರೋಪ್ಯರ ಸೊರಾಪ್ಯರ ದಿನನಿತ್ಯ ಸ್ತುತಿಸುವಂತ ರಾಜಾದಿ ರಾಜನ ಕರ್ತನ ಒಡೆಯನಾದ ನಿತ್ಯ ನಿವಾಸಿಯಾದ ಬಲದಲ್ಲಿ ವಾಸಿಸುವಂತ ದೇವರೇ, ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ನಿಮಗೊಬ್ಬ ನಾವು ಘನಪಡಿಸ್ತೇವೆ ಕರ್ತನಪ್ಪ. ಯಾಕಂದ್ರೆ ನೀನು ಒಬ್ಬನೇ ಸ್ತುತಿಯ ಮಧ್ಯದಲ್ಲಿ ವಾಸಿಸುವ ದೇವರು ಕರ್ತನಪ್ಪ. ರಾಜನಿಗೆ ಮಹಿಮೆ ಸ್ವಾಮಿ. ದೇವ ಎಲ್ಲಿ ಸ್ತುತಿಗಳು ಉಂಟು ಸ್ವಾಮಿ, ಎಲ್ಲಿ ಸ್ತುತಿಯ ಜಯಘೋಷಗಳು ಮೊಳಗುತ್ತದ ಕರ್ತನಪ್ಪ. ಯೆಹೋಶನ ಜಯಘೋಷಗಳು ಮೊಳಗಿತ್ತು, ಯೆರಿಕೋ ಪಟ್ಟಣಗಳು ಬಿತ್ತು ಹೋಯ್ತು ಸ್ವಾಮಿ. ದೇವ ನಿನ್ನನ್ನು ಸ್ತುತಿಸುವಾಗ ಕರ್ತನಪ್ಪ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳು ಮುರಿಯಲ್ಪಡದು, ಎಲ್ಲ ದುರಾತ್ಮ ಸೇನೆಗಳ ಬಲಗಳು ಮುರಿಯಲ್ಪಡದು. ಮತ್ತು ದೇವ ನೀನು ಒಂದೊಂದು ಕುಟುಂಬದಲ್ಲಿ ಬಾಗಿಲು ತೆರೆಯಲ್ಪಡದು ಸ್ವಾಮಿ. ದೇವ ಎಲ್ಲ ಆರ್ಥಿಕತೆ ವ್ಯವಸ್ಥೆಗಳು, ಎಲ್ಲಾ ರೀತಿಯ ಭೌತಿಕ ವ್ಯವಸ್ಥೆಗಳು ಸ್ವಾಮಿ, ಪ್ರತಿಯೊಂದು ಸ್ವಾಮಿ ನೀನು ಬಾಗಿಲು ತೆರೆಯುವಂತ ದೇವರಾಗಿದ್ದೆ. ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರ, ಪ್ರತಿಯೊಬ್ಬರ ಜೀವಿತ ಮುಟ್ಟಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ಮುಂದಿನ ಸಮಯದಲ್ಲೂ ದೇವ ಸೇವಕರ ಮುಖಾಂತರ ವಾಕ್ಯವನ್ನು ಕೊಡುವಾಗ ಸ್ವಾಮಿ, ಒಬ್ಬೊಬ್ಬರ ಜೀವಿತವು ಅದು ಬದಲಾಯಿಸುವಂತ ವಾಕ್ಯಗಳಾಗಿ ನೀನು ಮಾರ್ಪಡಿಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯದಿಂದ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯ ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ ನೀನು ಆಗಿದ್ದೆ ಪವಿತ್ರಾತ್ಮನೆ. ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷವಾಗಿ ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:21. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಂಬರತೆಯಿಂದ ಎಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಇಲ್ಲಿ ಯಾಕೋಬನು ಹೀಗೆ ಹೇಳ್ತಾನೆ, ಆದ ಕಾರಣ
ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಂಬರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಪ್ರಿಯ, ಇದರ ಅರ್ಥ ನೋಡಿ ಪ್ರಿಯ, ಅಪೊಸ್ತಲ ಯಾಕೋ ಬರ್ತಾನೆ, ನೀವು ಕೇಳುವಂಥ ಈ ವಾಕ್ಯಕ್ಕೆ ಶಕ್ತಿ ಉಂಟು, ಇದು ನಿಮ್ಮ ಪ್ರಾಣ ಆತ್ಮವನ್ನು ರಕ್ಷಿಸೋ ಸಾಮರ್ಥ್ಯ ಉಂಟು. ಅದಕ್ಕೋಸ್ಕರ ಬರ್ತಾನೆ, ನೀವು ಕೇಳುವಂಥ ವಾಕ್ಯ ನಿಮ್ಮ ಮನಸ್ಸಿನಿಂದ ನೀವು ಅಂಗೀಕಾರ ಮಾಡಿ, ನಿಮ್ಮ ಆತ್ಮದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ಅದು ಹೇಗೆ ಅಂಗೀಕಾರ ಮಾಡೋದು, ಯಾವ ರೀತಿಯ ವಾಕ್ಯವು ನಿಮ್ಮ ಜೊತೆಯಲ್ಲಿ ನೀವು ಅಂಗೀಕಾರ ಮಾಡೋದು, ಹೇಗೆ ಕಾರ್ಯವಾಗುತ್ತೆ ಎಂಬುದಾಗಿ ಇದರ ಬಗ್ಗೆ ನಾವು ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಹೃದಯಪೂರ್ವಕವಾಗಿ ಅಂಗೀಕಾರ ಮಾಡಬೇಕು. ಮಾರ್ಕನ ಬರೋ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 15ರಿಂದ 20ನೇ ವಾಕ್ಯ ತನಕ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 4:15-20. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಳಾಗಿರುವರು. ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮ್ಮ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆ ನೆಲವಾಗಿರುವರು. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟುವ ಮೋಸವು, ಇತರ ವಿಷಯಗಳ ಮೇಲಿನ ಆಸೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾರೆ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಮತ್ತು ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು. ಪ್ರಿಯರೇ, ಯೇಸು ಕ್ರಿಸ್ತನು ಈ ಒಂದು ಸಾಮ್ಯ ಹೇಳ್ತಾನೆ. ಇದು ಈ ವಾಕ್ಯವನ್ನು ಕೇಳುವವರು ಪ್ರಿಯರೇ ಈ ಒಂದು ಸಾಮ್ಯದ ಯಾವ ನೆಲವಾಗಿದ್ದರಿಂದ ಪರೀಕ್ಷೆ ಮಾಡುವುದು ಅತಿ ಅಗತ್ಯವಾಗಿದೆ. ವಾಕ್ಯ ಒಂದು ಬೀಜ ಎಂಬುದಾಗಿ ಯೇಸು ಕ್ರಿಸ್ತನು ಈ ವಾಕ್ಯನ ಕೇಳುವಾಗ ಈ ವಾಕ್ಯ ನಿಮ್ಮ ಆತ್ಮದಲ್ಲಿ ನಿಮ್ಮ ಮನದಲ್ಲಿ ಬಿತ್ತಲ್ಪಡ್ತದೆ. ಇಲ್ಲಿ ಯೇಸು ಕ್ರಿಸ್ತನೇ ಯಾರು ವಾಕ್ಯನ ಕೇಳಿ ಅದು ಅರ್ಥ ಮಾಡೋದಿಲ್ಲೋ ಅದು ಕೂಡಲೇ ಅವರಿಂದ ಮರೆತು ಹೋಗ್ತದೆ, ಸೈತನ ಕದ್ದುಕೊಂಡು ಹೋಗ್ತಾನೆ, ಅವನು ದಾರಿಯ ಮಗಳಲ್ಲಿ ಬಿದ್ದ ಬೀಜಕ್ಕೆ ಸಮಾನ. ಇನ್ನು ಕೆಲವು ವಾಕ್ಯನ ಕೇಳುತ್ತಾರೆ, ಸಂತೋಷವಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ, ಆದರೆ ಆ ವಾಕ್ಯಕ್ಕೆ ವಿಧೇಯರಾಗದ ನಿಮಿತ್ತ ಅದು ಬಂಡೆಯಾಗೆ ಹೋಲಿಕೆ ಮಾಡ್ತಾನೆ ಯೇಸು ಕ್ರಿಸ್ತನು. 3ನೇ ಜಾತಿ ನೋಡ್ತೇವೆ, 3ನೇ ಹೃದಯ ನೋಡ್ತೇವೆ. ವಾಕ್ಯವನ್ನು ಕೇಳುತ್ತಾರೆ, ಅದೇ ಅವರು ವಾಕ್ಯ ಧ್ಯಾನ ಮಾಡಲಿಕ್ಕೆ ಅವರಿಗೆ ಚಿಂತೆ ಐಶ್ವರ್ಯ ಇದರಲ್ಲಿ ಮಗನವಾಕೊಂಡು ವಾಕ್ಯನ ಧ್ಯಾನ ಮಾಡಿ ನಿಮಿತ್ತ ಅದು ಫಲ ಕೊಡುವುದಿಲ್ಲ. ಅದೇ 4ನೇ ಹೃದಯ ಇದ್ದಾಗಿದೆ, ಅದು ವಾಕ್ಯವನ್ನು ಕೇಳಿದ ನಂತರ ಪ್ರೇರೆ ನೀವು ಅದನ್ನು ಪುನಃ ಅದು ನಿಮ್ಮ ಮನಸ್ಸಲ್ಲಿ ಇದ್ದ ವಾಕ್ಯವನ್ನು ಧ್ಯಾನ ಮಾಡಬೇಕು. ಪ್ರೇರೆ ಎಷ್ಟು ವಾಕ್ಯವನ್ನು ಧ್ಯಾನ ಮಾಡಿದ್ರು ಆಗ ವಾಕ್ಯ ನಿಮ್ಮ ಹೃದಯದ ಒಳಗಡೆ ಆತ್ಮ ಅದು ಸ್ವೀಕಾರ ಮಾಡ್ತದೆ, ಆತ್ಮ ಅದು ಅಂಗೀಕಾರ ಮಾಡಿ. ಆ ರೀತಿ ನಿಮ್ಮ ಮನಸ್ಸಲ್ಲಿ ಈಗ ಈ ವಾಕ್ಯ ಟಿವಿಯನ್ನು ಕೇಳುವಾಗ ಈ ವಾಕ್ಯವು ನಿಮ್ಮ ಮನಸ್ಸಲ್ಲಿ ಬಿತ್ತಲ್ಪಡುತ್ತದೆ. ಬಿತ್ತಲ್ಪಟ್ಟ ವಾಕ್ಯವನ್ನು ಹೃದಯದಲ್ಲಿ ಅಂಗೀಕಾರ ಮಾಡುವುದಾದರೆ ಅದನ್ನು ನೆನಪಿಡಬೇಕು. ಪ್ರೇರೆ ಕೇಳಿದ ವಾಕ್ಯವನ್ನು ನೆನಪಿಲ್ಲದೆ ಪುನಃ ಈ ಯೂಟ್ಯೂಬ್ನಲ್ಲಿ ಸೇವ್ ಉಂಟು ರೆಕಾರ್ಡಿಂಗ್ ಪುನಃ ಕೇಳಿರಿ ಪ್ರೇರೆ. ಈ ವಾಕ್ಯ ಪುನಃ ಕೇಳಿ ಪುನಃ ಓದಿ ಧ್ಯಾನ ಮಾಡಿ ಅದು ನೀವು ಮರೆತು ಬಿಡದೆ ಅದರಲ್ಲಿ ಇಟ್ಟುಕೊಳ್ಳುವುದರೆ ಮತ್ತು ಅದಕ್ಕೆ ವಿದ್ಯಾರಾಗುವುದರೆ ಈ ವಾಕ್ಯವು ನಿಮ್ಮ ಜೀವಿತದಲ್ಲಿರುವ ಕಷ್ಟದಿಂದ ಸಮಸ್ಯೆಯಿಂದ ಮತ್ತು ನಿಮ್ಮ ಆತ್ಮ ಪ್ರಾಣ ರಕ್ಷಿಸೋದಕ್ಕೆ ಈ ವಾಕ್ಯಕ್ಕೆ ಸಾಮರ್ಥ್ಯ ಉಂಟು ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಇಲ್ಲದಿದ್ದರೆ ಈ ವಾಕ್ಯ ಕೇಳಿ ಅದನ್ನು ಹೃದಯದಲ್ಲಿ ಅಂಗೀಕಾರ ಮಾಡದಿದ್ದರೆ ಆ ವಾಕ್ಯಕ್ಕೆ ನಿವಿಧರಾದರೆ ಯಾವ ಪ್ರಯೋಜನ ನಿಮಗೆ ಸಿಗುವುದಿಲ್ಲ. ಅದಕ್ಕೆ ಹಾಗೆ ಆಗಬಾರದು ಎಂಬುದಾಗಿ ಯಾಕೋಬನು ಹೇಳ್ತಿದ್ದೆ. ವಾಕ್ಯದಲ್ಲಿ ಜೀವ ಉಂಟು, ವಾಕ್ಯದಲ್ಲಿ ಬಿಡುಗಡೆ ಉಂಟು, ವಾಕ್ಯವು ನಿಮ್ಮ ರೋಗಗಳು ಗುಣ ಮಾಡೋ ಶಕ್ತಿ ಉಂಟು. ಅದಕ್ಕೆ ಅದು ಕಾರ್ಯವಾಗಬೇಕಾ ಅಂಗೀಕಾರ ಮಾಡಬೇಕು ಎಂಬುದಾಗಿ ಯಾಕೋಬ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಯಾವ ರೀತಿ ಅಂಗೀಕಾರ ಮಾಡುವುದು ನೋಡೋಪ್ರೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ಜೇಮ್ಸ್ 1:22-25 ತನಕ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗೋದು, ನಿಮ್ಮನ್ನೇ ಮೋಸಗೊಳಿಸಬೇಡಿರಿ. ಇಲ್ಲಿ ಪುನಃ ಯಾಕೆ ಹೇಳ್ತಾನೆ, ವಾಕ್ಯವು ನಿಮ್ಮ ಒಳಗೆ ಕಾರ್ಯ ಮಾಡಿ ವಾಕ್ಯನ ಕೇಳುವವರು ಮಾತ್ರವೇ ಆಗಿದೆ, ಅದಕ್ಕೆ ವಿಧೇಯರಾಗಬೇಕು. ವಿಧೇಯರಾದರೆ ಮಾತ್ರವೇ ಅದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಿಲ್ಲದರೆ ನೀವು ಮೋಸ ಹೋಗುತ್ತೀರಿ ಎಂಬುದಾಗಿ ಇಲ್ಲಿ ಯಾಕೋಬ. ಅನೇಕರು ವಾಕ್ಯವನ್ನು ಕೇಳುತ್ತಾರೆ, ಕೇಳುವಾಗ ಅವರು ಸಂತೋಷವಾಗ್ತದೆ,
ವಿದ್ಯಾನಾಗದ ನಿಮಿತ್ತವಾಗಿ ಅವರು ಅದು ಮರೆತು ಹೋಗ್ತಾರೆ, ಮೋಸ ಹೋಗ್ತಾರೆ. ಅದು ಏನು ಹಾಗೆ ಆಗಬಾರದು. ವಾಕ್ಯದಲ್ಲಿ ಜೀವ ಉಂಟು, ವಾಕ್ಯ ನಿಮ್ಮ ಆತ್ಮವನ್ನು ರಕ್ಷಿಸುವ ಸಾಮರ್ಥ್ಯ ಉಂಟು, ವಾಕ್ಯವನ್ನು ಕೇಳುವ ನಿಮ್ಮ ರೋಗಗಳು ಗುಣವಾಗುವಂಥ ಶಕ್ತಿ ಉಂಟು ಅದರಲ್ಲಿ. ವಾಕ್ಯವು ಕೆಲವು ಮನಸ್ಸಿಗೆ ಬಿಡುಗಡೆ ಕೊಡುತ್ತದೆ, ಸಮಾಧಾನ ಕೊಡುತ್ತದೆ. ಅದಕ್ಕೆ ಅದು ಕಾರ್ಯವಾಗಬೇಕಾ? ನೀವು ಅಂಗೀಕಾರ ಮಾಡಿದರೆ ವಾಕ್ಯವನ್ನು ಕೇಳಿ ಅದನ್ನು ವಿಧೇಯರಾಗುವುದಕ್ಕೆ ನಾವು ಒಪ್ಪಿಸಿಕೊಡುವುದಾದರೆ ಮಾತ್ರ ಅದು ಕಾರ್ಯವಾಗ್ತದೆ ಎಂಬುದರಲ್ಲಿ ಯಾಕೋಬನು ಹೇಳ್ತಾನೆ. 23ನೇ ವಾಕ್ಯ ನೋಡುವ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖ ನೋಡಿದ ಮನುಷ್ಯನಂತಿರುವನು. ಇವನು ತನ್ನ ನೋಡಿ ಹೋಗಿ ತಾನು ಈಗಿದ್ದ ಆಕ್ಷಣವೇ ಮರೆತು ಬಿಡುವನು. ಯಾಕೋ ಹೇಳ್ತಾನೆ, ಇದರ ವಾಕ್ಯ ಒಂದು ಕನ್ನಡಿ ಹೋಲಿಕೆಯಾಗಿದೆ. ಈ ವಾಕ್ಯ ಕನ್ನಡಿ ಇನ್ನು ನೋಡುವಾಗ ಅದು ನೋಡಿ ನಿಮ್ಮ ಜೀವಿತವನ್ನು ಸರಿಪಡಿಸದಿದ್ದರೆ ಅದು ಏನು ಪ್ರಯೋಜನ? ನೀವು ವಾಕ್ಯ ಎಂಬ ಕನ್ನಡಿ ಮುಂದೆ ನಿಂತ ನಂತರ ನೀವು ಅದನ್ನು ಏನು ಮಾಡಬೇಕು? ನಿಮ್ಮ ಜೀವಿತವನ್ನು ಈ ವಾಕ್ಯವನ್ನು ಪರೀಕ್ಷಿಸಿಕೊಂಡು ನೀವು ಸರಿಪಡಿಸಿದರೆ ಮಾತ್ರವೇ ಆ ವಾಕ್ಯ ನಿಮ್ಮಲ್ಲಿ ಪ್ರಯೋಜನ ತರುತ್ತದೆ. ಇಲ್ಲದೆ ಅದು ಮರೆತು ಬಿಟ್ಟರೆ ಅದು ಏನೂ ಪ್ರಯೋಜನವಾಗುವುದಿಲ್ಲ ಎಂಬುದಾಗಲಿ ಯಾಕೋಬನು ಹೇಳ್ತಾನೆ. ಅದಕ್ಕೆ 25ನೇ ವಾಕ್ಯ ಹೇಳ್ತಾನೆ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿ ತನ್ನ ನಡತೆಯಿಂದ ಧನ್ಯನಾಗುವನು. ಯಾಕಂದ್ರೆ ಹೇಳ್ತಾನೆ, ಹಾಗಾದರೆ ಈ ವಾಕ್ಯ ನಿಮ್ಮ ಆತ್ಮವನ್ನು ನಿಮ್ಮ ಪ್ರಾಣ ರಕ್ಷಿಸಬೇಕಾದರೆ, ನಿಮಗೆ ಆಶೀರ್ವಾದ ಕೊಡಬೇಕಾದ್ರೆ ಈ ವಾಕ್ಯನ ಕೇಳಿ ಮರೆತು ಬಿಡದೆ ಈ ವಾಕ್ಯನ ಲಕ್ಷ್ಯ ಕೊಡಬೇಕು, ಜ್ಞಾಪಕದಿಡಬೇಕು, ಪುನಃ ಅದನ್ನು ಓದಬೇಕು, ಧ್ಯಾನ ಮಾಡಬೇಕು. ವಿಧೇಯರಾಗುವುದರಲ್ಲಿ ಮಾತ್ರ ಈ ವಾಕ್ಯ ನಿಮ್ಮ ಆತ್ಮ ಪ್ರಾಣ ರಕ್ಷಿಸದೆ ನಿಮಗೆ ಆಶೀರ್ವಾದ ಬಿಡುಗಡೆ ಕೊಡ್ತದೆ ಎಂಬುದಾಗಿ ಹೇಳ್ತಾನೆ. ಈ ರೀತಿ ಪ್ರೇರೆ ಈ ವಾಕ್ಯವನ್ನು ಈ ರೀತಿ ಇವತ್ತಿನ ಅಂಗೀಕಾರ ಮಾಡಲು ಹೋಗುವುದಾದರೆ, ವಿಧೇಯರಾಗುವುದರೆ ದೇವರ ಆತ್ಮ ಹೇಳ್ತಾನೆ, ನಿಮ್ಮದೆಲ್ಲ ಕಷ್ಟ, ಸಮಸ್ಯೆ, ರೋಗ, ಬಡತನ, ಸಾಲದಿಂದ ನೀವು ಬಿಡುಗಡೆ ಹೊಂದುತ್ತೀರಿ. ಒಂದು ಆ ವಾಕ್ಯ ನಿಮ್ಮ ಆತ್ಮವನ್ನು ರಕ್ಷಿಸುತ್ತೆ ಎಂಬುದರಲ್ಲಿ ಯಾಕೋಬನು ಹೇಳ್ತಾನೆ. ಎರಡನೇ ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ ಯಾಕೆ ವಾಕ್ಯನ ಅಂಗೀಕಾರ ಮಾಡಬೇಕು ಎಂಬುದಾಗಿ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. Hebrews chapter 4 verse 7 to 11 verse. ಅದರಲ್ಲಿ ಸೇರಿದ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದೊಂದೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಸಂತ ಹೇಳುತ್ತಾನಷ್ಟೇ. ಪ್ರಿಯ ಅಪೊಸ್ತಲನು ಹೇಳ್ತಾನೆ, ಈ ಹೊತ್ತು ಈ ಟಿ ವಿ ಮಾಧ್ಯಮ ಈ ಕೆಲವು ವಾಕ್ಯ ಕೇಳುವುದಾದರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಅಪೊಸ್ತಲನು ಎಚ್ಚರಿಕೆ ಕೊಡ್ತಾರೆ. ಯಾಕೆಂದರೆ 8ನೇ ವಾಕ್ಯ ನೋಡಿ, ಯೇಸುವನ್ನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವರ ಜನರು ಅನುಭವಿಸಲಿಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿ ಇನ್ನೂ ಉಂಟು. ಪಿಲ್ನವರ್ತಿ ಅಪೊಸ್ತಲ ಪೌಲನಲ್ಲಿ ಸಬ್ಬತ್ ಎಂಬ ವಿಶ್ರಾಂತಿ ಬಗ್ಗೆ ಬಯಲ್ಪಟ್ಟಿದೆ. ಅದು ಒಂದು ಅರ್ಥವಾಗಿದೆ ಪ್ರಿಯರೇ, ನಿಮಗೆ ವಾಗ್ದಾನ ಮಾಡಿದ ವಾಗ್ದಾನಗಳು, ಪ್ರಾರ್ಥನೆ ಉತ್ತರವು, ಆಶೀರ್ವಾದ ಬಿಡುಗಡೆ ಸಿಗಬೇಕಾದ್ರೆ ದೇವರ ಏನು ವಾಕ್ಯ ಕೇಳುತ್ತೆ ಅದಕ್ಕೆ ವಿಧೇಯರಾದರೆ ಮಾತ್ರವೇ ದೇವರು ವಾಗ್ದಾನದ ವಾಗ್ದಾನಗಳು, ಪ್ರಾರ್ಥನೆ ಉತ್ತರವು ನಿಮಗೆ ಸಿಗ್ತದೆ. ಇನ್ನೊಂದು ಸಬ್ಬತ್ ವಿಶ್ರಾಂತಿ ಪರಲೋಕದ ವಿಶ್ರಾಂತಿ. ನೀವು ಪ್ರತಿಯೊಬ್ಬರಿಗೆ ಲೋಕದಲ್ಲಿ ಹುಟ್ಟಿದವರಿಗೆ ಒಂದಿನ ಮರಣ ದಿನ ಉಂಟು. ಈ ಮರಣದ ನಂತರ ನೀವು ಪ್ರವೇಶಿಸೋದು ಪರಲೋಕ. ಈ ಪರಲೋಕಕ್ಕೆ ಹೋಗಬೇಕಾದರೂ ನೀವು ಬರೀ ನಂಬಿಕೆ ಇಡುವುದು ಮಾತ್ರ ಅಲ್ಲ, ದೇವರ ವಾಕ್ಯ ವಿಧೇಯರಾದರೆ ಮಾತ್ರವೇ ಆ ಪರಲೋಕದ ವಿಶ್ರಾಂತಿ ಸಿಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಪರಲೋಕದ ವಿಶ್ರಾಂತಿ ಹೋಗಬೇಕಾದರೂ ಸಹ ದೇವರ ವಾಕ್ಯ ನೀವು ಹೃದಯ ಅಂಗೀಕಾರ ಮಾಡುವುದರಲ್ಲಿ ಮಾತ್ರವೇ ಆ ವಾಕ್ಯ ನಿಮ್ಮ ಆತ್ಮವನ್ನು ನಿತ್ಯನಾಗದ ಬೆಂಕಿಯಿಂದ ರಕ್ಷಿಸುತ್ತದೆ. ಆ ವಾಕ್ಯವು ನಿಮ್ಮ ಆತ್ಮವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಅದಕ್ಕೆ 10ನೇ ವಾಕ್ಯ ನೋಡ್ತೇನೆ, ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಾಂತಿ ಕೊಂಡವನು ಹಾಗೆ ಆತನ ವಿಶ್ರಾಂತಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಾಂಸಿಕೊಂಡಿದ್ದಾನೆ. ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲೊಬ್ಬರಾದರೂ ಅವರ ಅವಿಧೇಯತೆಯನ್ನು ಅನುಸರಿಸುವರಾಗಬಾರದು. ಪ್ರಿಯ ಅಪೊಸ್ತಲರಲ್ಲಿ 2 ವಿಶ್ರಾಂತಿ ಬಗ್ಗೆ ಹೇಳ್ತಾನೆ. ಇಸ್ರಾಯೇಲರಿಗೆ ಪ್ರಿಯರೇ, ಅವರು ಮರುಭೂಮಿಯಲ್ಲಿ ಅವರಿಗೆ ದೇವರು ತೆಗೆದುಕೊಂಡು ಹೋದನು. ಯಾಕೆಂದರೆ ಅವರ ನಂಬಿಕೆಯನ್ನು ವಿಧಿಯ ಪರೀಕ್ಷೆ ಮಾಡೋದಕ್ಕೆ. ದೇವರ ಚಿತ್ತ ಏನಿತ್ತು, ಆ ಇಸ್ರಾಯೇಲರು ಆ ಮರುಭೂಮಿಯಿಂದ ಅವರು ಕಾನಾನ್ ದೇಶ, ವಾಗ್ದಾನ ಮಾಡಿದ ದೇಶ, 6 ಜನರು ಉತ್ತಮತೆ ಕೊಡ್ತವರು ವಾಗ್ದಾನ ಮಾಡಿದನು. ಆದರೆ ಆ ಇಸ್ರಾಯೇಲ್ ಜನರು ಏನು ಮಾಡಿದ್ರು ಪ್ರಿಯರೇ, ಅವರು ಅಪನಂಬಿಕೆ ಮಾಡಿದರು, ಗುಣಗುಟ್ಟಿದರು,
ದೇವರ ಸೇವಕನ ಮೋಜೆಗೆ ವಿರುದ್ಧವಾಗಿ ನಿಂತರು. ದೇವರ ಮೋಜೆಯ ಅವಿಧರಾದರು. ಅದಕ್ಕೆ ಅವರು ಯಾರು? ಕಾನಾನ್ ದೇಶಕ್ಕೆ ಆ ವಿಶ್ರಾಂತಿ ದೇವರು ಕೊಡುವ ಆ ವಿಶ್ರಾಂತಿ ಅಂದರೆ ಅವರ ಕಷ್ಟದಿಂದ ಬಡತನ ಬಿಡುಗಡೆಯನ್ನು ಹೊಂದಿಕೊಳ್ಳಿಲ್ಲ. ಕಾಲೇಬ್ ಯೋಸುವ ಮತ್ತು ಅವರ ಮಕ್ಕಳು ಮಾತ್ರ ಕಡೆ ತನಕ ನಂಬಿಕಿಟ್ಟರು, ವಿಧೇಯರಾದರು. ಅವರಿಗೆ ಆ ಕಾನಾನ್ ದೇಶ ಸಿಕ್ಕಿತು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇವತ್ತು ಆ ರೀತಿಯಲ್ಲಿ ನಿಮಗೆ ಕಷ್ಟದಿಂದ ರೋಗದಿಂದ ಬಿಡುಗಡೆ ಸಿಗಬೇಕಾ, ದೇವರ ವಾಕ್ಯ ಆಶೀರ್ವಾದ ಸಿಗಬೇಕಾದರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಬಾರ್ದು. ಏನು ನೀವು ವಾಕ್ಯ ಕೇಳಿದರೂ ಅದು ನೀವು ಅಂಗೀಕಾರ ಮಾಡಿದರೆ ಅದೇ ವಿದ್ಯಾರ್ಥಿ ಮಾತ್ರವೇ ನಿಮಗೆ ವಾಗ್ದಾನದ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ. ಎರಡನೇ ಈಗ ವಿಶ್ರಾಂತಿ ಆಗಿದೆ ಪರಲೋಕದ ವಿಶ್ರಾಂತಿ. ನಿಮ್ಮ ಆತ್ಮವು ಸತ್ತ ನಂತರ ನಿಮ್ಮ ಆತ್ಮ ಪರಲೋಕ ಹೋಗಬೇಕಾದ್ರೆ ನೀವು ಬರೀ ನಂಬಿಕೆ ಮಾತ್ರಲ್ಲ, ದೇವರ ವಾಕ್ಯ ವಿದ್ಯಾರ್ಥಿ ನಡೆಯಬೇಕು. ಆಗ ಮಾತ್ರ ನೀವು ಪರಲೋಕ ಹೋಗ್ತೀರಿ. ಅದಕ್ಕೋಸ್ಕರ ಅಪೊಸ್ತಲ ಅಂತಾನೆ, ಇಸ್ರಾಯೇಲ್ ಜನರು ಅವಿಧೇಯರಾದರು. ಅವರು ಅಲ್ಲಿ ಯಾರು ಕಾನಾನ್ ದೇಶ ಹೋಗಲಿಲ್ಲ. ಕಾಲೇಬ್ ಯೋಸೇಫ್ ಅವ್ರ ಮಕ್ಕಳು ಮಾತ್ರ ಹೋದರು. ಅದಕ್ಕೆ ನೀವು ಅವರಾಗಿ ಅವಿಧೇಯರಾಗಬಾರ್ದು. ಕಾಲೇಬ್ ಜೊತೆ ನೀವು ವಿಧೇಯರಾಗಿಕೊಂಡು ನಿಮ್ಮ ವಾಗ್ದಾನ ಮಾಡಿದ ಆಶೆ ಹೊಂದಿಕೊಳ್ಳಬೇಕು. ಅಷ್ಟೇ ಪರಲೋಕದ ವಿಶ್ರಾಂತಿ ಹೋಗಲಿಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಆ ವಿಧೇಯರಾಗಬೇಕಾದರೆ ನೀವು ಕೇಳುವ ವಾಕ್ಯವನ್ನು ನಿಮ್ಮಲ್ಲಿ ಅಂಗೀಕಾರ ಮಾಡಿಕೊಂಡು ಅದನ್ನು ಮರೆತು ಹೋಗದೆ ಹಗಲು ಜ್ಞಾನ ಮಾಡಿದ ವಿಧೇಯರಾದರೆ ಮಾತ್ರವೇ ಆ ವಾಕ್ಯ ನಿಮ್ಮ ಆತ್ಮವನ್ನು ರಕ್ಷಿಸುತ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಯಾಕೋಬನು ಅಲ್ಲಿ ಹೇಳುತ್ತಾನೆ. ಪ್ರಿಯರೇ, ಹೀಗೆ ಎರಡನೇ ಸಂಗತಿ ನಾವು ನೋಡ್ತೇವೆ. ದಿನಾಲು ನಮ್ಮ ಆತ್ಮಿಕೆಗಳು ತೆರೆಯುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ರೆವಲ್ಯೂಷನ್ 2:7, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗೊಳ್ಳುವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಪ್ರಿಯಲ್ಲಿ ಅಪೊಸ್ತಲ ಯೋಹನ ಅತಿ ಸ್ಪಷ್ಟವಾದ ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿಗೊಳ್ಳಲಿಕ್ಕೆ ಆಗಿದೆ. ಅರ್ಥ ದೇವರ ಆತ್ಮನು ಇವತ್ತು ಸಭೆಯಲ್ಲಿ ಈ ಟಿ ವಿ ಮಧ್ಯದಲ್ಲಿ ಮಾತನಾಡುತ್ತಾನೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. ಅನೇಕರು ಈ ಟಿ ವಿ ವಾಕ್ಯ ಕೇಳುತ್ತಾರೆ, ಮರೆತು ಹೋಗ್ತಾರೆ. ಅನೇಕರು ಆದ್ಯತ ಸಭೆ ಬರುತ್ತಾರೆ, ವಾಕ್ಯ ಕೇಳುತ್ತಾರೆ, ಮರೆತು ಬಿಡುತ್ತಾರೆ. ಅದಕ್ಕೋಸ್ಕರ ಅದು ಅವರಿಗೆ ಪ್ರಯೋಜನ. ಅದಕ್ಕೆ ಅಲ್ಲಿ ದೇವರ ಆತ್ಮ ಸಭೆಗೆ ದೇವರ ಆತ್ಮನು ಸಭೆಯಲ್ಲಿ ಮಾತನಾಡಿದ ಹೇಳುವುದನ್ನು ಕಿವಿ ಕೇಳಲಿ. ಯಾವನು ಜಯ ಹೊಂದುತ್ತಾವನು ಅಂದರೆ ಜಯ ಹೊಂದಿದರೆ ದೇವರ ವಾಕ್ಯ ಕೇಳಿ ವಿಧೇಯರಾಗುವುದರ ಮಾತ್ರವೇ ನೀವು ಶರೀರಾಧೀನ ಸ್ವಭಾವದ ಮೇಲೆ, ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನ 4 ಶತ್ರುಗಳು ನೋಡಿ ಜಯ ಹೊಂದಿರಿ. ಇವರಿಗೆ ಮಾತ್ರ ಪರಲೋಕದ ಜೀವದ ವ್ಯವಸ್ಥೆಯನ್ನು ಅನ್ನು ತಿಂದು ಕೊಡುತ್ತಾನೆ. ಅವರು ಮಾತ್ರ ಪರಲೋಕ ಹೋಗ್ತಾರೆ. ಹಾಗಾದರೆ ನೀವು ಪರಲೋಕಕ್ಕೆ ಹೋಗಬೇಕಾ? ಆ ಪರಲೋಕದ ಆ ಒಂದು ರ್ಯಾಪ್ಚರ್ನಲ್ಲಿ ಪಾಲುಗಾರಬೇಕಾ? ಬರೀ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ವಿಧೇಯರಾಗಬೇಕು. ವಿಧೇಯರಾಗಬೇಕಾದರೆ ನೀವು ಬೇಡಿಕೊಳ್ಳಿರಿ, ದೇವ ನನ್ನ ಆತ್ಮಕ್ಕೆ ಒಂದು ತೆರೆಯ ಮಾಡು. ಯಾಕಂದರೆ ನೀವು ವಾಕ್ಯ ಕೇಳಿತೀರಿ, ಆದರೆ ಅದು ನಿಮ್ಮ ಆತ್ಮಿಕ ಕಿವಿಗಳು ಮಂದವಾಗುವುದಾದರೆ, ಅದು ಆತ್ಮಿಕ ಕಿವಿಡಾದರೆ ಅದು ಒಳಗೆ ಪ್ರವೇಶ ಮಾಡುವುದಿಲ್ಲ. ಆಗ ಅದು ಏನೂ ಅದಕ್ಕೆ ಯಾಕೋಬನಲ್ಲಿ ಹೇಳ್ತಾನೆ, ಯಾಕೋಬ 1:21ನೇ ವಾಕ್ಯದಲ್ಲಿ, ಎಲ್ಲ ನೀಚತನವನ್ನು ಕೆಟ್ಟವನ್ನು ತೆಗೆದುಹಾಕಬೇಕು, ಪಾಪಸವನ್ನು ಬಿಟ್ಟು ಬಿಡಬೇಕು. ಅದು ನಿಮ್ಮ ಮನಸ್ಸಲ್ಲಿ ಕೆಲವು ವಾಕ್ಯಗಳನ್ನು ನಂಬರದಿಂದಲೂ ಒಳಗೆ ಸ್ವೀಕಾರ ಮಾಡಿದರೆ ಮಾತ್ರವೇ ಅದು ನಿಮ್ಮ ಆತ್ಮವನ್ನು ರಕ್ಷಿಸ್ತದೆ ಎಂಬುದಾಗಿ ಅದಕ್ಕೆ ಯಾಕೋಬನು ಹೇಳ್ತಾನೆ. ಹಾಗಾದರೆ ದೇವರ ಹತ್ತಿರ ದಿನಾಲು ಪ್ರಾರ್ಥನೆ ಮಾಡಿರಿ, ದೇವ ನನ್ನ ಆತ್ಮಿಕೆಯನ್ನು ತೆರೆಯ ಮಾಡು, ಆತ್ಮಿಕವನ್ನು ತೆರೆಯ ಮಾಡು. ನೀನು ಮಾತಾಡುವ ಸಣ್ಣ ಸ್ವರ ದೇವ್ರ ಗಟ್ಟಿ ಮಾತನ್ನು ನೋಡಿದ ಸಣ್ಣ ಸ್ವರ ವಾಕ್ಯದ ಸ್ವರ ನಾನು ವಿದ್ಯೆ ಹೃದಯ ಕೊಟ್ಟು ಪ್ರಾರ್ಥನೆ ಮಾಡಿ, ಆಗ ನಿಮ್ಮ ಆತ್ಮಿಕನ್ನು ಕಿವಿಗಳು ತೆರೆಯಲ್ಪಡುತ್ತೆ. ಅದೇ ಸರ್ ವಿದ್ಯರಾಗ್ತೇವೆ. ವಿದ್ಯರಾಗದರೆ ಏನು ಆಗ್ತದೆ ಅದರ ಎಕ್ಸಾಂಪಲ್ ನೋಡೋಪ್ರೆ, ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ರಿಂದ 18ನೇ ವಾಕ್ಯ. Job chapter 33 verse 14 to 18 ವರ್ಡ್ಸ್. ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡು ಉಂಟು, ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಪ್ರಿಯರೇ, ಎಲಿಯು ಪ್ರಿಯರೇ ಇಲ್ಲಿ ಯೋಬನಿಗೆ ಹೇಳ್ತಾನೆ, ಅವನ ಇಷ್ಟು ಕಷ್ಟಗಳು ಸಮಸ್ಯೆಗಳು ಒಂದು ಮೇಲೆ ಬಂತು, ರೋಗ ಬರುವಾಗ ಅವನು ದೇವರಿಗೆ ದೂರುತ್ತಿದ್ದನು, ನಾನು ಪರಿಶುದ್ಧನು, ನಾನು ನೀತಿನು, ಯಾಕೆ ನನಗೆ ಕಷ್ಟ ಬಂತು. ಅದಕ್ಕೆ ಹೇಳುತ್ತೇನೆ, ನಿನಗೆ ಕಷ್ಟ ಬರಲಿಕ್ಕೆ ನಿನ್ನಲ್ಲಿ ಪಾಪ ಉಂಟು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳುತ್ತೇನೆ, ದೇವರು ಮಾತಾಡೋ ರೀತಿ ಒಂದುಂಟು, ಅದೆರಡುಂಟು ಮನಸ್ಸು. ಅಂದರೆ ಇವತ್ತು ದೇವರು ಪ್ರೇರೆ ಇಷ್ಟು ಪ್ರೀತಿ ಸ್ವರೂಪವನ್ನು ಹಾಕಿದ್ದಾನೆ.
ದೇವರು ಯಾರಿಗೆ ಅನ್ಯಾಯ ಮಾಡಿ, ಈಗ ಇಸ್ರೇಲ್ ಜನರಿಗೆ ದೇವರು ಅನ್ಯಾಯ ಮಾಡಿ ಅವರಿಗೆ ದೇವರು ಆ ಕಾನಾನ್ ದೇಶ ಹೋಗ್ಲಿಕ್ಕೆ ಬಿಡಲಿಲ್ಲ. ದೇವರು ಅವರಿಗೆ ಅವಕಾಶ ಕೊಟ್ಟನು. ಆದರೆ ಅವರು ಏನು ಮಾಡಿದರು, ತಮ್ಮ ಹೃದಯ ಕಠಿಣ ಮಾಡಿದರು, ದೇವರ ಅವಿದ, ಅದಕ್ಕೆ ಅವರು ಕಾನಾನ್ ದೇಶ ಹೋಗಲಿಲ್ಲ. ಕಾಳೆ ಮತ್ತು ಯೋಸ ಮಾತ್ರ ಏನು ಮಾಡಿದರು, ಅವರು ವಿದ್ಯೆ ಅದಕ್ಕೆ ಅವ್ರು ಇವತ್ತು ಪ್ರೇರೆ ಆ ದೇವರು ವಾಗ್ದ ಕಾನಾನ್ ದೇಶ, ಆ ದೇವರ ವಾಗ್ದಾನ ಮಾಡಿದ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ದೇವರ ವಾಕ್ಯಕ್ಕೆ ನೀವು ಕಿವಿ ಕೊಡುವವರಾಗಬೇಕು, ಅದೇ ವಿಧೇಯರಾಗಬೇಕು, ಅದನ್ನು ಗಮನ ಕೊಡಬೇಕು, ಅದನ್ನು ಮರೆತು ಬಿಡಬೇಕು. ದೇವರು ಮಾತನಾಡುತ್ತಾನೆ, ಲಕ್ಷ್ಯ ಕೊಡಬೇಕು ಎಂಬುದಾಗಲಿ ಇಲ್ಲಿ ಎಲಿಯು ಆ ಯೋಬನು ಹೇಳ್ತಾನೆ. ಮತ್ತು ಅದನ್ನವಾಗ ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪ್ ಅಂತಿದ್ದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿ ಕನಸಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾವಚನವನ್ನು ಉಪದೇಶಿಸಿ ಅದೇ ಮುದ್ರೆ ಹಾಕುವನು. ದೇವರ ಕೆಲವರಿಗೆ ಕನಸಲ್ಲಿಯೂ ಮಾತನಾಡುತ್ತಾನೆ, ಮಾತನಾಡುತ್ತಾನೆ ಪರೇ ಆ ಕನಸಲ್ಲಿ ಮಾತನಾಡಿದ ಮಾತು ಕೇಳಿನೋ ಆ ಕನಸನ್ನು ಪರೀಕ್ಷೆ ಮಾಡಬೇಕು. ದೇವರಿಂದ ಬಂದ ಕನಸಾದರೆ ಅದೇ ದೇವರ ವಾಕ್ಯ ಆಧಾರವಾಗುತ್ತದೆ. ಅದು ನಿಮ್ಮ ಕನಸನ್ನು ನಿಮ್ಮ ದೇವರ ಸೇವಕರಿಗೆ ಶೇರ್ ಮಾಡಿ, ಅದು ದೇವರು ಬಂದ ಅದಕ್ಕೆ ಅವರ ಅರ್ಥವನ್ನು ಹೇಳುವ ವರ ಅವರಿಗೆ ದೇವರು ಕೊಳ್ಳಪಡೋದು. ಹೀಗೆ ದೇವರಿಂದ ಬಂದ ಕನಸು ಹೌದು ಅದೇ ಪರೇ ಅದು ಏನು ಹೇಳ್ತದೆ ಅದಕ್ಕೆ ವಿಧೇಯರಾಗಬೇಕು. ಇಲ್ಲದಿದ್ದರೆ ಇಲ್ಲಿ ವಿಧೇಯರಾಗದೆ ಅದಕ್ಕೆ ಶಿಕ್ಷೆ ಬರುತ್ತದೆ. ದೇವರು ಈಗ ಯೋಬನಿಗೆ ಶಿಕ್ಷೆ ಬರೋ ಮೊದಲು ದೇವರು ಅವನ ಒಂದಲ್ಲ ಎರಡು ರೀತಿ ಮಾತನಾಡಿದ್ದು ನಿಮ್ಮದು ಹೇಳ್ತಾನೆ, ಮತ್ತು ದೇವರು ಕನಸಲ್ಲಿ ಮಾತನಾಡಿದ್ದು. ಅದು ಅವನೇನು ಮಾಡಿದನು, ಅದು ಲಕ್ಷ್ಯ ಕೊಡಲಿಲ್ಲ, ಅದನ್ನು ಮರೆತು ಬಿಡ, ಅದಕ್ಕೆ ಅವನಿಗೆ ಶಿಕ್ಷೆ ಬಂತು. ಇವತ್ತು ಅನೇಕರು ಬರೀ ಕಷ್ಟಗಳು ಬರುವಾಗ, ರೋಗಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಕೂಡಲೇ ಅವರು ದೇವರಿಗೆ ಪ್ರಶ್ನೆ, ದೇವರಿಗೆ ನಾನು ಇಷ್ಟು ಯಾಕೆ ದೇವರು ಹೇಳ್ತಾನೆ, ದೇವರಿಂದಿಗೂ ಅನ್ಯಾಯ ಮಾಡುವುದಿಲ್ಲ. ದೇವರು ಸತ್ಯವಂತನು, ನೀತಿ ಸ್ವರೂಪನು, ನಂಬಿಕಸ್ಥನು. ಅದಕ್ಕೆ ದೇವರ ಆತ್ಮನಲ್ಲಿ ಹೇಳ್ತಾನೆ, ದೇವರ ಆತ್ಮನು ಸಭೆಯಲ್ಲಿ ಮಾತನಾಡುತ್ತಾನೆ, ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ. ಮೂರನೇ ವಿಧ, ದಿನಾಲು ದೇವರ ವಾಕ್ಯ ಓದುವಾಗ ದೇವರು ಮಾತನಾಡ್ತಾನೆ. ಈ ದೇವರ ಮಾತು ಕೆಲವರಿಗೆ ದೇವರು ಕನಸಲ್ಲಿ ಮಾತನಾಡ್ತಾನೆ, ಕೆಲವು ಸರಿ ಪ್ರವಾದಿಗಳ ಮುಖಾಂತರ ಮಾಡ್ತಾನೆ, ಕೆಲವು ಸರಿ ದೇವರು ಪ್ರವಾದಿಗಳ ಮುಖಾಂತರ ಮಾಡ್ತಾನೆ, ಕೆಲವರಿಗೆ ದೇವದೂತರ ಮುಖಾಂತರ ಮಾತನಾಡೋದುಂಟು, ಕೆಲವು ಗಟ್ಟಿ ದೇವರು 7 ವಿಧವಾಗಿ ಮಾತನಾಡ್ತಾನೆ ಹೊಸ ಒಡಂಬಡಿಕೆಯಲ್ಲಿ. ಅದೇ 2 ವಿಧದಲ್ಲಿ ಮಾತನಾಡೋದು ಅದು ಕಾಮನ್ ಆಗಿ. ಒಂದು ವಿಧ ವಾಕ್ಯ ಓದುವಾಗ ಮಾತನಾಡ್ತಾನೆ, 2ನೇ ವಿಧ ಸಭೆಯಲ್ಲಿ ಅಥವಾ ಟಿ ವಿ ಮಧ್ಯದ ಮುಖಾಂತರ ಕೂಟಗಳಲ್ಲಿ ವಾಕ್ಯ ಹೇಳಿದ್ರೆ ಮಾತಾಡಿ. ಅದೇ ಮಾತನಾಡಿದ ವಾಕ್ಯವನ್ನು ಅಂಗೀಕಾರ ಮಾಡಿಕೊಂಡು ವಿಧೇಯರಾಗುವುದರೆ ಮಾತ್ರವೇ ಅದು ನಿಮ್ಮ ಆತ್ಮ ರಕ್ಷಿಸ್ತದೆ. ಇಲ್ಲದರೆ ನೀವು ಮೋಸ ಹೋಗ್ತೀರಿ ಅಥವಾ ಪ್ರಯೋಜನವಾಗುವುದಿಲ್ಲ. ಹಾಗಾದರೆ ಇಲ್ಲಿ ಯೋಬನು ಮೋಸ ಹೋಗಲಿಕ್ಕೆ ಏನು ಕಾರಣ? ಸರಿ, ಕಾರಣ ಅಂದರೆ ದೇವರು ಅವನಿಗೆ ಶಿಕ್ಷೆ ಬರುವುದು ಮಾತನಾಡಿದನು. 1 ಅಲ್ಲ 2 3 ರೀತಿ ಮಾತನಾಡೋನು ವಿಧೇಯನಾಗಲಿಲ್ಲ, ಮರೆತು ಅದಕ್ಕೆ ಅವನಿಗೆ ಶಿಕ್ಷೆ ಬಂತು. ಆ ನಂತರ ಅವನಿಗೆ ಕಷ್ಟ ಮೇಲೆ ಕಷ್ಟ, ರೋಗ ಮತ್ತು ಲಾಸ್ಟ್ ರೋಗ ಬಂದ ಮೇಲೆ ಅಲ್ಲಿ ಎಲ್ಲಿಯೂ ಅವನ ಬಗ್ಗೆ ಇಲ್ಲಿ ಪ್ರವಾದನೆ ಮಾಡ್ತಾರೆ, ಹೇಳುತ್ತಾನೆ. ಅದಿನ್ನೆಲ್ಲ ವಾಕ್ಯ ನೋಡುವ, ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸೋನು, ಮಾನವನಿಗೆ ಗರ್ವವನ್ನು ಮರೆ ಮಾಡೋನು. ಯೋಬನಿಗೆ ಗರ್ವವಿತ್ತು. ಗರ್ವ ಅಂದರೆ ತಾನೇ ನೀತಿವಂತನು, ತಾನೇ ಅದಕ್ಕೆ ಅವನು ಕಷ್ಟ ಬಂದ ನಂತರ ರೋಗಗಳು ಬಂದಾಗ ದೇವರಿಗೆ ಅವನು 74 ಬರೀ ದೂರ ಆಗ್ತಾನೆ. ದೇವರಿಗೆ ಯಾವುದಕ್ಕೆ ಉತ್ತರ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂದರೆ ಅವನು ತನ್ನಲ್ಲಿ ಪಾಪ ಉಂಟು ಎಂಬುದಾಗಿ ಅವನು ಹುಡುಕಲಿಲ್ಲ. ತಾನೇ ನೀತಿವಂತನು, ತಾನೇ ಪರಿಶ್ರಮ, ಅಹಂಕಾರ ಇದಕ್ಕೆ ಎಂದಿಗೂ ನಮ್ಮ ಒಳಗೆ ಅಹಂಕಾರ ಬರಬಾರದು. ದಿನಾಲೂ ನಾವು ದೇವರ ವಾಕ್ಯ ಮುಂದೆ ತಗ್ಗಿಸಬೇಕು. ದಿನಾಲೂ ನೀವು ವಾಕ್ಯ ಓದುವಾಗ ಪ್ರಾರ್ಥನೆ ದೇವನನ್ನು ಪರೀಕ್ಷಿಸು, ನನ್ನನ್ನು ಶೋಧಿಸು, ಯಾವುದೇ ಕೆಟ್ಟ ಮಾರ್ಗದಲ್ಲಿ ಇರುವುದಾದರೆ ನನಗೆ ತೋರಿಸು ದೇವ, ಪಶ್ಚಾತ್ತಾಪ ಕೊಡು, ವಿಧೇಯತೆ ಕೊಡು. ಎಂದಿಗೂ ಅಹಂಕಾರ ಬರಲಿಕ್ಕೆ ಬಿಡಬೇಡ. ಪ್ರೇರಣೆ ಅಹಂಕಾರ ಅತಿ ಡೇಂಜರ್. ಅದಕ್ಕೆ ಯೋಬನಲ್ಲಿ ಅಹಂಕಾರ ಇತ್ತು. ಆ ಅಹಂಕಾರ ದೇವರು ಈ ರೀತಿಯ ಕಷ್ಟ ಆಗಲು ಲಾಸ್ಟ್ ರೋಗದ ಮುಖಾಂತರ ಅವನ ಅಹಂಕಾರ ಮುರಿಯಲ್ಪಟ್ಟಿತು ಇಲ್ಲಿ ನೋಡುತ್ತೇವೆ. ಅದರಿಂದ ಅವನ ಆತ್ಮನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗದ ಹಾಗೆ ನಿಲ್ಲಿಸುವನು. ಯಾಕೆಂದರೆ ದೇವರು ವಾಕ್ಯ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನೋಡ್ತೇವೆ, 5-13 ವಾಕ್ಯ ನೋಡ್ತೇವೆ. ದೇವರು ಯಾರ್ಯಾರನ್ನು ಪ್ರೀತಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟ ಪ್ರತಿಯೊಬ್ಬರೂ ದೇವರು ತನ್ನ ಮಕ್ಕಳೆಂದು ಸ್ವೀಕಾರ ಮಾಡುತ್ತಾನೆ. ಆ ಮಕ್ಕಳ ಸ್ವೀಕಾರ ಪ್ರತಿಯೊಬ್ಬರೂ ದೇವರು ಪ್ರೀತಿಪೂರ್ವಕವಾಗಿ ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ದೇವರ ಆತ್ಮ ಸಭೆಯಲ್ಲಿ ಮಾತನಾಡುತ್ತಾನೆ. ಟಿ ವಿ ಮಧ್ಯದ ಮುಖಾಂತರ ಮಾತನಾಡ್ತಾನೆ. ನೀವು ಕೆಲವು ಪ್ರಾರ್ಥನೆ ಕೂಟಗಳಿದ್ದರೆ ಮಾತನಾಡ್ತಾನೆ. ಅಷ್ಟೇ ದಿನಾಲೂ ವಾಕ್ಯ ಓದಿ ಮುಗಿದು ಮಾತಾಡ್ತಾನೆ. ಈ ಮಾತಾಡೋ ವಾಕ್ಯಕ್ಕೆ ನಾವು ಅವಿಧೇಯರಾದರೆ ಮಾತ್ರವೇ ಶಿಕ್ಷೆಗಳು ಬರ್ತವೆ. ಆ ಶಿಕ್ಷೆಗಳು ಬರುವಾಗ ದೇವರಿಗೆ ಗುಣಗೊಟ್ಟ ಬಿಡಿ, ನೀವು ಆ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕು. ತಾಳ್ಮೆಯಿಂದ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಪರಿಶುದ್ಧರಾಗೋದಕ್ಕೆ ನಾವು ಆಗಬೇಕು ಬಯಸ್ತಾನೆ. ಆ ಶಿಕ್ಷೆಯಲ್ಲಿ ನೀವು ತಾಳ್ಮೆ ಸಹಿಸಿಕೊಂಡು ದೇವರ ವಾಕ್ಯ ವಿಧೇಯರಾಗುವಾಗ ನೀವು ಪರಿಶುದ್ಧರಾಗುತ್ತೀರಿ.
ಆ ರೀತಿ ಆ ಶಿಕ್ಷೆಗಳು ಬರ್ತವೆ. ಅದೇ ಆ ರೀತಿ ಶಿಕ್ಷೆ ಕಷ್ಟಗಳು ನಿಮಗೆ ಬರಬಾರದು. ನಿಮಗೆ ಎಲ್ಲ ಆಶೀರ್ವಾದ ಬರಬೇಕಾದರೆ ನೀವು ದೇವರ ವಾಕ್ಯವನ್ನು ಅಂಗೀಕಾರ ಮಾಡಬೇಕು. ಅದು ನಿಮ್ಮ ಆತ್ಮ ಸಾಮರ್ಥ್ಯ ಉಳ್ಳೋದೇ ಇದರ ಅರ್ಥವಾಗಿದೆ ಪ್ರಿಯರೇ. ಈಗ ನಾವು ಮೂರನೇ ಸಂಗತಿ ನೋಡ್ತೇವೆ. ದೇವರ ವಾಕ್ಯವನ್ನು ದಿನಾಲು ಓದುವ ಅಭ್ಯಾಸವನ್ನು ಮಾಡಿಕೊಳ್ಳುವವರು ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ. Proverbs chapter 8 verse 34 to 36. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನ ಹಾಗೆ ಮಾಡುವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಮಾಡ್ತಾನೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ಅದರ್ಥ ದಿನಾಳನ್ನು ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮ ಸಮಯವನ್ನು ನಿಗದಿ ಮಾಡಬೇಕು ಮತ್ತು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡಿದ ಹಾಗೆ ಪ್ರಾರ್ಥನೆ ಜೊತೆಯಲ್ಲಿಯೇ ಒಂದು ಸಲ ಪ್ರಾರ್ಥನೆ ಜೊತೆಯಲ್ಲಿಯೇ ವಾಕ್ಯ ಓದುವ ಅಭ್ಯಾಸ. ಒಂದೇ ಪ್ರಾರ್ಥನೆ ಮಾಡೋ ಮೊದಲು ಓದಿ ಅಭ್ಯಾಸ ಮಾಡಿ, ನಂತರ ಓದುವ ಅಭ್ಯಾಸ ಮಾಡಿ. ವಾಕ್ಯವನ್ನು ಪ್ರಾರ್ಥನೆ ಜೊತೆಯಲ್ಲಿ ಓದುವ ಅಭ್ಯಾಸ. ದೇವರು ಪ್ರಾರ್ಥನೆ ಮಾಡುವಾಗ ವಾಕ್ಯದ ಮೇಲೆ ಮಾತನಾಡ್ತಾನೆ. ಯಾರು ವಾಕ್ಯನ ಜಾಗರೂಕ ಕೇಳುತ್ತಾರೋ, ಆ ವಾಕ್ಯ ವಿಧೇಯರಾಗುತ್ತಾರೋ ಅವರನ್ನು ದೇವರು ಧನ್ಯರನ್ನಾಗಿ ಮಾಡುತ್ತಾನೆ. ಹಾಗಾದರೆ ಇವತ್ತು ದೇವರು ಈ ಸಂದರ್ಭ ಪ್ರತಿಯೊಬ್ಬರನ್ನ ಧನ್ಯರನ್ನಾಗಿ ಮಾಡಲಿಕ್ಕೆ ಬಯಸ್ತಾನೆ, ಆಶೀರ್ವಾದ ಮಾಡುತ್ತಾನೆ, ಒಳ್ಳೆಯ ಆರೋಗ್ಯ ಕೊಡಲಿಕ್ಕೆ ಬಯಸ್ತಾನೆ. ಹಾಗಾದ್ರೆ ಇದು ಸಿಗಬೇಕಾ? ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯನ ಓದುವ ಅಭ್ಯಾಸ ಮಾಡಿರಿ. ವಾಕ್ಯ ಓದುವಾಗ ದೇವರ ಬೇರೆ, ದೇವ ನನ್ನ ಹತ್ರ ಮಾತನಾಡು, ದೇವ ನಾನು ಆತ್ಮಿಕತೆ ಮಾತು ದೇವ್ರ ಡೆಫಿನೇಟ್ ವಾಕ್ಯ ಓದುವಾಗ ನಿಮ್ಮ ಹತ್ರ ಮಾತನಾಡ್ತಾನೆ. ಅಥವಾ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಇದರ ಅರ್ಥವಾಗಿದೆ. 30ನೇ ವಾಕ್ಯದಲ್ಲಿ ಯಾವನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ. ಒಂದೊಂದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರೋ ಆವಾಗ ನಿಮಗೆ ಆತ್ಮದಲ್ಲಿ ನಿತ್ಯ ಜೀವ ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ನೀವು ನಿಮ್ಮ ನಿತ್ಯ ಜೀವ ನೀವು ಹೊಂದಿಕೊಂಡಿದ್ದೀರಿ ಮುಖಾಂತರ ಆ ನಿತ್ಯ ಜೀವನ ಕಾಪಾಡಿಕೊಳ್ಳಬೇಕಾದರೆ ದಿನಾಲು ದೇವರ ವಾಕ್ಯ ಓದುವವರಾಗಬೇಕು, ದೇವರ ವಾಕ್ಯ ವಿಧೇಯರಾಗಬೇಕು. ಆಗ ನಿಮ್ಮಲ್ಲಿ ದಿನಾಲು ನಿಮ್ಮ ಆತ್ಮ ಜೀವ ಇರ್ತದೆ, ಪವಿತ್ರ ಭರಿತರಾಗ್ತೀರಿ, ನಿತ್ಯ ಜೀವಕ್ಕೆ ನೀವು ಬಾಧ್ಯರಾಗ್ತೀರಿ. ಅದಕ್ಕೆ ಯಾವನನ್ನು ಹೊಂದುತ್ತಾನೋ ಅವನಿಂದ ಒಂದೊಂದೇ ದೇವರ ವಾಕ್ಯ ವಿಧೇಯರಾಗಬೇಕು. ಯವನ ಕಟಾಕ್ಷೆ ಗುರಿಯಾಗೋನು ಅಂದರ್ಥ ದೇವರ ವಾಕ್ಯಕ್ಕೆ ನೀವು ವಿಧೇಯರಾದರೆ ಮಾತ್ರವೇ ದೇವರ ದಯೆ, ಅದರ ಆಶೀರ್ವಾದ ನಿಮಗೆ ಸಿಗುತ್ತದೆ. ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ. 36ನೇ ವಾಕ್ಯ, ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ತಪ್ಪು ಮಾಡಿದಂಥ ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯವೇ ಓದುವುದಿಲ್ಲ, ಅದು ನೀವು ದೇವರ ಆತ್ಮನಿಗೆ ನೋವಾಗ್ತಿದೆ. ನೀವು ದೇವರ ಆತ್ಮನ ಪ್ರಾರ್ಥನೆ ಎಂದರೆ 2 ವೇ ಕಮ್ಯುನಿಕೇಷನ್. ಈಗ ನಾನು ನಿಮ್ಮ ಹತ್ರ ಫೋನ್ ಮಾತನಾಡುವಾಗ ನೀವು ನನಗೆ ರಿಪ್ಲೈ ಕೊಡೋದಿದ್ದರೆ ನಾನು ಹೇಳ್ತೇನೆ, ಸಾರಿ ಬ್ರದರ್, ಇದು ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಟ್ ಮಾಡ್ತೇನೆ. ಅಥವಾ ನೀವು ನನಗೆ ಫೋನ್ ಮಾಡಿ ನಾನು ನೀವು ಫೋನ್ ರಿಪ್ಲೈ ಕೊಡೋದು ನೀವೇನು ಮಾಡ್ತೀರಿ, ಸಾರಿ ಒಂದೇ ರಾಂಗ್ ನಂಬರ್ ಹೇಳ್ತೀರಿ ಅಥವಾ ನೆಟ್ವರ್ಕ್ ಅಲ್ಲ, ಅದು ಫೋನ್ ಕಂಪ್ಲೀಟ್ ಆಗೋಗಿದೆ. ನೀವು ನನಗೆ ಅಲೋ ಹೇಳುವಾಗ ನಾನು ಅಲೋ ಹೇಳಿದರೆ ಅದೇ ರೀತಿ ಪ್ರಾರ್ಥನೆ ಎಂದರೆ 1 ವೇ ಕಮ್ಯುನಿಕೇಷನ್ ಅಲ್ಲ, 2 ವೇ ಕಮ್ಯುನಿಕೇಷನ್. ಅಂದರೆ ನಾವು ಪ್ರಾರ್ಥನೆ ಮಾಡಿದ್ರೆ ಹಲೋ ಎಂದು ಹೇಳ್ತೇವೆ. ನಾವೆಲ್ಲ ನಮ್ಮ ಕಷ್ಟ ದುಃಖಗಳನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ನಂತರ ದೇವರು ನಮ್ಮಲ್ಲಿ ಮಾತನಾಡಲಿಕ್ಕೆ ಕಾಯಬೇಕು. ಅದು ಹೇಗೆ? ಪ್ರಾರ್ಥನೆ ಮತ್ತು ವಾಕ್ಯದ ಪ್ರಾರ್ಥನೆ ಅಥವಾ ಕೂಡಲೇ ಅಥವಾ ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯವನ್ನು ಓದುವ ಅಭ್ಯಾಸ ಮಾಡಬೇಕು. ಒಂದು ವೇಳೆ ಈ ಅಭ್ಯಾಸ ನೀವು ಮಾಡೋದಿಲ್ಲ ಓದಲು, ಆಗ ನೀವು ದೇವರಿಗೆ ತಪ್ಪು ಮಾಡ್ತೀರಿ ಮತ್ತು ನಿಮ್ಮ ಆತ್ಮಕ್ಕೆ ಕೇಡು ನೀವು ಬರ ಮಾಡ್ತೀರಿ. ಸರಿ ಅರ್ಥ ಮಾಡಿಕೊಳ್ಳಿ. ಇವತ್ತು ದೇವರ ಮಕ್ಕಳಾದ ನಾವು ಏನೂ ಪಾಪ ಮಾಡ್ತೇವೆ. ಹೌದು, ಯೇಸು ನಂಬಿಕೆ ಇಟ್ಟವರು ನೀವು ದೊಡ್ಡ ದೊಡ್ಡ ಪಾಪಗಳು ಮಾಡುವುದಿಲ್ಲ, ದೇವರ ವಾಕ್ಯ ನಿಮ್ಮಲ್ಲಿ ಉಂಟು. ಆದರೆ ಈ ಒಂದು ಪಾಪ, ಸಣ್ಣ ಪಾಪ ಎಂದರೆ ಅನೇಕರು ಬರೀ ಪ್ರಾರ್ಥನೆ ಗಂಟೆ ಪ್ರೇಯರ್ ಮಾಡ್ತಾರೆ. ಅನೇಕರು ಆ ದೇವರ ವಾಕ್ಯ ಓದಿದ್ದೀರಿ ಅಂದರೆ, ಇಲ್ಲ ನಾನು ಓದಿಲ್ಲ ಪಾಸ್ಟರು, ಓದಿ ಟೈಮ್ ಸಿಗಲಿ ಈ ರೀತಿ ನೆನಪು ಪ್ರೇಯರ್ ಅಲ್ಲ. ಪ್ರಾರ್ಥನೆ ಅಂದರೆ ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಹೋಗಬೇಕು. ಪ್ರಾರ್ಥನೆ ಮಾಡುವುದು ಮೊದಲು ಓದಿ ನಂತರ ಓದಿ, ಒಟ್ಟು ಪ್ರಾರ್ಥನೆ ವಾಕ್ಯ ಜೊತೆಯಲ್ಲಿ ಹೋಗಬೇಕು. ಪ್ರಾರ್ಥನೆ ಆಯಿತು ಅಂದರೆ ವಾಕ್ಯದಲ್ಲಿ ಆಗಬೇಕು. ಈ ರೀತಿ ನೀವು ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಹೋಗಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ಮಾತನಾಡಬೇಕು, ವಾಕ್ಯ ಓದಬೇಕು. ಆ ವಾಕ್ಯ ಓದುವ ಅಭ್ಯಾಸ ಮಾಡುವುದಾದರೆ ನಿಮ್ಮ ಆತ್ಮಕ್ಕೆ ಜೀವ ಸಿಗ್ತದೆ, ನಿಮಗೆ ದೇವರ ಆಶೀರ್ವಾದ ಸಿಗ್ತದೆ. ದೇವರಲ್ಲಿ ಮಾತನಾಡಿದೆ ಅದು ಓದುವ ಅಭ್ಯಾಸ ಇಲ್ಲವೋ ಅದು ತಪ್ಪು. ಒಪ್ಪಿಕೊಳ್ಳಿರಿ. ಇವತ್ತು ಅನೇಕರು ದೇವರ ನೀವು ವಾಕ್ಯ ಓದುವ ಅಭ್ಯಾಸ ಇಲ್ಲ, ತಪ್ಪು ಒಪ್ಪಿಕೊಳ್ಳಿರಿ.
ಅದು ಏನಂತದ್ದು, ನೀವು ತಪ್ಪು ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಕೀಳು ಮಾಡಿಕೊಳ್ಳುತ್ತೀರಿ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ನನ್ನನ್ನು ಹಾಗೆ ಮಾಡುವವರು ಮರಣ ಪ್ರೀತಿ. ಹಾಗೆ ಮಾಡಿದ್ರೆ ದೇವರ ವಾಕ್ಯ ಓದಲಿಕ್ಕೆ ಇಷ್ಟ ಇಲ್ಲ, ಬೇರೆಲ್ಲ ಸಂಗತಿಗಳು ಓದಲಿಕ್ಕೆ, ಪೇಪರ್ ನ್ಯೂಸ್ ಅದೆಲ್ಲ ನಿಮ್ಮ ದೇವರ ವಾಕ್ಯ. ಯಾರು ದೇವರ ವಾಕ್ಯ ಓದೋದಿಲ್ಲವೋ ಅದು ದೇವರ ವಾಕ್ಯ ಪ್ರೀತಿ ಮಾಡೋರು ಹೇಗಾದರೂ ಓದುತ್ತೀರಿ, ಅದಕ್ಕೆ ದೇವರ ವಾಕ್ಯ ಓದೋದಿಲ್ಲವೋ ಹಾಗೆ ಮಾಡುತ್ತೀರಿ ಅಂದರೆ ನಿಮಗೆ ಇಷ್ಟ ಇಲ್ಲ. ಪ್ರೀತಿ ಇದ್ದರೆ ಏನು ಮಾಡ್ತೀರಿ ನೀವು? ಹೇಗಾದರೂ ವಾಕ್ಯ ಓದುತ್ತೀರಿ, ಆದರೆ ಹಾಗೆ ಮಾಡುವವರು ಮರಣ ಪೀಡಿತ ದೇವರ ವಾಕ್ಯ ಯಾರು ಓದುವುದಿಲ್ಲವೋ ಅವರ ಆತ್ಮಕ್ಕೆ ಜೀವ ಇಲ್ಲ. ಪ್ರೇರಣೆ ಇವತ್ತು ದೇವರ ವಾಕ್ಯ ನಿಮಗೆ ಆತ್ಮಿಕ ಆಹಾರವಾಗಿದೆ. ಹೇಗಿನ ಶರೀರಕ್ಕೆ ಟೈಮ್ ಊಟ ಮಾಡ್ತೀರಿ, ಊಟ ಮಾಡಿದ ನಿಮ್ಮ ಶರೀರ ಬಲ ಏನಾಗ್ತದೆ ಕ್ರಮೇಣ. ಅದೇ ರೀತಿ ನೀವು ಬರೀ ಉಸಿರಾಟ ಮಾತ್ರ, ಪ್ರಾರ್ಥನೆ ಒಂದು ಉಸಿರಾಟವಾಗಿದೆ, ಬರೀ ಉಸಿರಾಟ ಮಾತ್ರ ಮಾಡ್ತೀರಿ, ಪ್ರಾರ್ಥನೆ ಗಂಟೆ ಮಾಡ್ತೀರಿ, ಅದೇ ವಾಕ್ಯ ಇಲ್ಲದ್ರೆ ಆತ್ಮಕ್ಕೆ ಆಹಾರ ಇಲ್ಲ, ಆತ್ಮ ಸಾಯುತ್ತದೆ ಪ್ರೇರೆ. ಅದಕ್ಕೆ ಪ್ರೇರೆ ಇವತ್ತು ಯಾಕೋಬ ಹೇಳ್ತಾನೆ, ಅದಕ್ಕೆ ಎಲ್ಲ ನೀಚತನ, ಎಲ್ಲ ಕೆಟ್ಟತನ ಇಲ್ಲಿ ಪುರಸಭೆ ತೆಗೆದು ಹಾಕಬೇಕಾ? ಮತ್ತು ದೇವರ ವಾಕ್ಯ ನಿಮ್ಮ ಮನಸ್ಸಲ್ಲಿ ಬಿದ್ದ ವಾಕ್ಯವನ್ನು ಸ್ವೀಕಾರ ಮಾಡುವುದಾದರೆ ಮಾತ್ರವೇ, ಅದೇ ವಿಧರಾದರೆ ಮಾತ್ರ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸ್ತದೆ ಎಂಬುದಾಗಿ ಯಾಕೋಬ ಹೇಳ್ತಾನೆ. ದೇವರ ಸ್ತೋತ್ರವಲ್ಲಿ ಸಂದೇಶವು ಇವತ್ತಿನ ಆಗಿರೋದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮ ಜೊತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋ ಪ್ರೇರೆ. ಈಗ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಯಾರಾದರೂ ರೋಗಿಗಳಿದ್ದರೆ ನಿಮ್ಮ ಕೈಯಲ್ಲಿ ಮೇಲೆ ಕಿತ್ತಿರಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಿಮಗೆ ದೇವರು ಮುಟ್ಟಿದ್ದಾರೆ, ನಿಮ್ಮ ಫೋನ್ ಮಾಡಿ ನಿಮ್ಮ ಸಾಕ್ಷಿ ನಿಮಗೆ ಕೊಡಿ ಪ್ರೇರೆ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತ ನಾನು ನಿಮ್ಮ ಸ್ತೋತ್ರ ಕೊಂಡು ಹಾಡ್ತೇನೆ. ಈ ತಂದೆ ಪ್ರತಿ ವೀಕ್ಷಣೆ ನಾಸ್ತಕ್ಕೆ ಒಪ್ಪಿಸ್ಕೊಡ್ತಿದ್ದೇವ. ಈ ಸಂದರ್ಭದ ಮುಖಾಂತರ ಪ್ರತಿಯೊಬ್ಬರಿಗೆ ಆತ್ಮಿಕ ತೆರೆ ಮಾಡೋ ಪವಿತ್ರಾತ್ಮನೆ, ಪ್ರತಿಯೊಬ್ಬರು ಕೇಳಿದ ವಾಕ್ಯಗಳನ್ನು ಈ ಟಿ ವಿ ಮಾಧ್ಯಮದಲ್ಲಿ ಅವರು ಮರೆತು ಬಿಡದೆ ಆ ವಾಕ್ಯ ವಿಧೇಯರಾಗೋದ ಹೃದಯ ಪ್ರತಿಯೊಬ್ಬರಿಗೆ ಕೊಡಬೇಕು. ಪ್ರತಿಯೊಬ್ಬರ ವಾಕ್ಯವನ್ನು ಪ್ರೀತಿಸುವ ಹೃದಯ ಕೊಡಬೇಕು. ದಿನೆಲ್ಲ ವಾಕ್ಯ ಓದೊಂದು ಅಭ್ಯಾಸ ಮಾಡಿಕೊಳ್ಳೋ ಕೃಪೆ ಕೊಡಬೇಕು. ನಾನು ಬಿಡುಕೊಳ್ತೇನೆ. ಇವಾಗ ಪ್ರತಿಯೊಬ್ಬರನ್ನು ನಾನು ಆಶೀರ್ವಾದ ಮಾಡ್ತೇನೆ. ಅದೇ ಯಾರು ತಮ್ಮ ಕೈಗಳು ಮೇಲೆ ಕಿತ್ತಿದ್ದೋ ಅವರೆಲ್ಲರೂ ನಾನು ತಂದೆ ಮಗ ಪವಿತ್ರ ಹೆಸರಿನಲ್ಲಿ ಹೆಸರುಗೊಳ್ತಾನೆ ಒಪ್ಪಿಸ್ಕೊಳ್ತೇನೆ. ಈ ಕೈಗಳ ಮೇಲೆ ಪ್ರತಿಯೊಬ್ಬರ ವಿರುದ್ಧವಾಗಿ ಕಾರ್ಯ ಮಾಡುವಂಥ ರೋಗದ ದುಷ್ಟ ಶಕ್ತಿಗಳನ್ನು, ರೋಗದ ದುರಾತ್ಮಗಳನ್ನು, ಅಪನಂಬಿಕೆ, ನಿರಾಶೆ, ಜಿಗುಪ್ಸೆ, ಚಿಂತೆ, ಸಾಲದ ಆತ್ಮಗಳನ್ನು, ಎಲ್ಲ ಶಾಪದ ಆತ್ಮಗಳನ್ನು ಬಂಧಿಸ್ತೇನೆ. ಮತ್ತೆಲ್ಲ ವೀಕ್ಷಕರು ಎಲ್ಲ ಶಾಪದಿಂದ, ನಿರಾಶೆ, ಜಿಗುಪ್ಸೆ, ಎಲ್ಲ ಥರದ ರೋಗದಿಂದ ನಾನು ಬಿಡುಗಡೆಗೊಳಿಸ್ತೇನೆ. ಮತ್ತು ಯೇಸು ಕ್ರಿಸ್ತನ ಗುಣ ಮಾಡೋ ಶಕ್ತಿಯು ಪ್ರತಿಯೊಬ್ಬರು ಮುಟ್ಟಲಿ, ಪ್ರತಿಯೊಬ್ಬರು ರೋಗಗಳು ಗುಣ ಹೊಂದಲಿ, ಸಮಾಧಾನ ಹೊಂದಿಕೊಳ್ಳಿ, ಸಂತೋಷ ಹೊಂದಿಕೊಳ್ಳಿ, ಆರ್ಥಿಕ ಆಶೀರ್ವಾದ ಹೊಂದಿಕೊಳ್ಳಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಆನ್ಸರ್ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದರ್ಭ ಪ್ರತಿ ವೀಕ್ಷಕರೊಟ್ಟಿರಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.